ನನಗೆ ಯಾವಾಗಲೂ ಅದೇ ಅನ್ಕೊಂಡು ನಾನು ಸ್ಮಾರ್ಟ್ ಸಿಟಿ ಅಂದಾಗ ನನಗೆ ಒಳ್ಳೆ ಕಲ್ಪನೆ ಕರೆಕ್ಟ್, ಬಟ್ ಸ್ಮಾರ್ಟ್ ವಿಲೇಜಸ್ ಆಗಬೇಕು ಅಂತ ನನಗೆ ಭಾಳ ಆಸೆ ಅಲ್ವಾ. ಇದೇನಾಗ್ಬಿಟ್ಟಿದೆ ಇವಾಗ, ಬದುಕಬೇಕು ಅಂದರೆ ಬೆಂಗಳೂರಿಗೆ ಬರಬೇಕಾಗಿದೆ. ವಿಲೇಜ್ಗಳಲ್ಲಿ ಏನೋ ಹೋಪ್ಸ್ಗಳೇ ಒಟ್ಟಾಗಿದೆ. ನಮ್ಮ ಮದುವೆಗೆ ಹುಡುಗಿ ಹೆಣ್ಮಕ್ಳೇ ಕೊಡಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಮ್ಮ ಬೇರೆ ಯಾವುದೇ ಡಿಪಾರ್ಟ್ಮೆಂಟ್, ನೀವು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಎತ್ಕೊಳ್ಳಿ, ಇನ್ನೊಂದು ಡಿಪಾರ್ಟ್ಮೆಂಟ್ ಎತ್ಕೊಳ್ಳಿ, ಮತ್ತೊಂದು ಡಿಪಾರ್ಟ್ಮೆಂಟ್, ಯಾವುದೇ ಡಿಪಾರ್ಟ್ಮೆಂಟ್ ಆ ಸಂಬಂಧಪಟ್ಟಂಥ ಬ್ಯಾಕ್ ಡ್ರಾಪಲ್ಲಿ ಇರೋವಂಥವ್ರೆ ಆ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಸರ್. ಬಟ್ ಅಗ್ರಿಕಲ್ಚರ್ ಇಸ್ ಲಿಟಲ್ ಬ್ಲೆಸ್ಡ್. ನಮ್ಮಲ್ಲಿರುವ ಗ್ರ್ಯಾಜುಯೇಟ್ಗಳು ಯಾರು ಬ್ಯೂರೋಕ್ರಾಟ್ಗಳಾಗಿದ್ದಾರೆ, ADA, DDA, AOಗಳು, ಅಗ್ರಿಕಲ್ಚರ್ ಆಫೀಸರೆಲ್ಲ ಪ್ರಜ್ಞಾವಂತರು, ಭ್ರಷ್ಟರಿಲ್ಲ ಅಂತ ಹೇಳ್ತಿಲ್ಲ ಸರ್, ದುಡ್ಡಿಸ್ಕೊಳ್ಳೋರು ಇದ್ದಾರೆ. ಬಟ್ ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ಕಂಪೇರ್ ಮಾಡಿದ್ರು ಅಗ್ರಿಕಲ್ಚರಲ್ಲಿ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥ ಆಫೀಸರ್ಗಳಿದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಆಫೀಸರ್ ಇದ್ದಾರೆ ಅನ್ನೋದಕ್ಕಿಂತ ತಲೆ ಇರೋವಂಥವ್ರು ಇದ್ದಾರೆ, ಆ ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ಗಳಂತೂ ಇದ್ದಾರೆ. ಬಟ್ ಅವ್ರು ಎಷ್ಟು ವಿಲ್ಲಿಂಗಾಗಿ ಕೆಲಸ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿಬಿಡ್ತಾರೆ ಸರ್. ನಾಟ್ ಎವ್ರಿ ಒನ್ ಆರ್ ನಾಟ್ ವಿಲ್ಲಿಂಗ್ ಟು ವರ್ಕ್. ಅಲ್ಲಲ್ಲ, ಡೇಟಾ ಇದೆಯಾ ನಿಮ್ಮಲ್ಲಿ? ಇದ್ರೂ ಆಲ್ ಫಾಲ್ಸ್ ಡೇಟಾ. ಯಾಕದು ಕರೆಕ್ಟ್ ಡೇಟಾ? ಅಟ್ಲೀಸ್ಟ್ ನಿಮ್ಗೆ ಡಿಮ್ಯಾಂಡ್ ಎಷ್ಟಿದೆ, ಕನ್ಸಂಪ್ಷನ್ ಎಷ್ಟಿದೆ ಅನ್ನೋ ಡೇಟಾ, ಡೊಮೆಸ್ಟಿಕ್ ಕನ್ಸಂಪ್ಷನ್ನು ಸೆಕ್ಟಾರ್ ವೈಸು, ರೀಜನಲ್ ವೈಸ್ ಇಲ್ವಾ ಸರ್? ಇಲ್ಲ. 100% ಅಂದರೆ ಏನಾಗುತ್ತೆ, ಈಗ ನಾವು ನಮ್ಗೆ ಹೆಂಗೆ ಸಿಗುತ್ತೆ ಪ್ರೊಡಕ್ಷನ್ ವೈಸ್ ನಾವು ಹೇಳ್ತೀನಿ ಸರ್, ಪಾಣಿಯಲ್ಲಿ ಏನು ಎಂಟರ್ ಆಗಿದೆ ಅದೇ ಸಿಗುತ್ತೆ. ಅದೋಕೆ ನಿಮ್ಮ ಪ್ರೊಡಕ್ಷನ್ ಸಿಗುತ್ತೆ. ನಾಳೆ ಕನ್ಸಂಪ್ಷನ್ನು ಇವಾಗ ಫಾರ್ ಎಕ್ಸಾಂಪಲ್ ಟೊಮೆಟೊ ಪ್ರತಿ ವರ್ಷ ಎಷ್ಟು ಏನು ಕನ್ಸಂಪ್ಷನ್ ಆಗ್ತಾ ಇದೆ, ಯಾವ್ಯಾವ ಸೆಕ್ಟರಲ್ಲಿ ಎಷ್ಟು ಕನ್ಸಂಪ್ಷನ್ ಆಗ್ತಿದೆ. ಸೊ ಇದೆ ಅಂದರೆ ನಮಗೇನಾಗ್ಬಿಡುತ್ತೆ, ಇದನ್ನು ನಾವು ಕನ್ಸಂಪ್ಷನ್ ಟಾರ್ಗೆಟ್ ಮಾಡಿ ಸರ್, ಇಷ್ಟು ಡಿಮ್ಯಾಂಡ್ ಇದೆ ಅಂತ ಟಾರ್ಗೆಟ್ ಮಾಡಿದ್ರು ಆ ಆ್ಯಕ್ಚುಯಲ್ ನಂಬರ್ಗಳು ಇಟ್ಕೊಂಡು ಯಾರೂ ಪ್ರೊಡಕ್ಷನ್ ಮಾಡಲ್ಲ ಸರ್. ಇಲ್ಲಿ ರೇಟ್ ಬಂತ ನಾನು ಅದೇ ಹಾಕ್ಬಿಡ್ತೀನಿ. ಅಲ್ಲಲ್ಲ, ಅದೇ ಹೇಳಿದ್ದು, ಅದೇ ಪ್ರಾಬ್ಲಮ್ ಆಗ್ತಿರೋದಲ್ವಾ. ನಮ್ಗೆ ಆವ್ರೇಜ್ ಒಂದು ಗೊತ್ತಿರುತ್ತಲ್ವಾ, 1 ಇಯರ್ಗೆ ಅಟ್ಲೀಸ್ಟ್ ಇಷ್ಟು ಟನ್ಸ್ ಆ್ಯಕ್ಚುಲಿ ಟೊಮೆಟೊ ಹೋಗುತ್ತಪ್ಪ ಕರ್ನಾಟಕದಲ್ಲಿ, ಇಷ್ಟು ಹೋಗುತ್ತೆ. ಅದರಲ್ಲಿ ಬೇರೆ ಬೇರೆ ಸೆಕ್ಟರ್ಸಲ್ಲಿ ಎಷ್ಟು ಹೋಗುತ್ತೆ, ಹೋಟೆಲ್ ಇದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಡೊಮೆಸ್ಟಿಕ್ ಕನ್ಸಂಪ್ಷನ್ ಇರ್ಬೋದು, ಆ ಥರದ್ದು ಸಪ್ರೇಟಾಗಿ ಡಾಟಾಗಳಿಲ್ವಾ ಅಂತ. ಅದಿದ್ರು ಫಾರ್ಮರ್ ಲೆವೆಲಲ್ಲಿ ಇರಲ್ಲ ಸರ್. ಅಲ್ಲಲ್ಲ, ಡೇಟಾ ಅಂತೂ 100% ಆಗಿರುತ್ತೆ. ಆಲ್ ಓವರ್ ಕರ್ನಾಟಕ ಇದೆಯಾ? ಇರುತ್ತೆ. ಆಲ್ ಓವರ್ ಇಂಡಿಯಾನೂ ಸಿಗುತ್ತೆ ಸರ್. ಆಲ್ ಓವರ್ ಇಂಡಿಯಾ ಸಿಗುತ್ತೆ, ಬೇಡ ಆಲ್ ಓವರ್ ಕರ್ನಾಟಕನೇ ಇಟ್ಕೊಳ್ಳಿ. ಅಟ್లా ಬಂದಾಗ ಅದನ್ನು ಡಿವೈಡ್ ಮಾಡಿದಾಗ ಏನು ಹೇಳಿ, ಇವಾಗ ಸುಮ್ಮನೆ ಒಂದು ರಫ್ ಆಗಿ ಕೇಳ್ತಿದ್ದೀನಿ ನಾನು ನಿಮ್ಮನ್ನು, 1,000 ಟನ್ ಏನೋ ಒಂದು ಐಟಮ್ ಬೇಕು, ಆಲೂಗಡ್ಡೆ ಬೇಕು ಅಂದ್ಕೊಳ್ಳಿ, 1,000 ಟನ್. ಓಕೆ ನಗರವೇ, ಯಾವುದೋ ಒಂದು ನಮ್ಮ ಮೈಸೂರು ಡಿಸ್ಟ್ರಿಕ್ಟಲ್ಲಿ ಎಲ್ಲೋ ಅಂದ್ಕೊಳ್ಳಿ, ಅಲ್ಲಿಂದ ಎಷ್ಟು ಉತ್ಪಾದನೆ ಆಗ್ತಿದೆ, ಬೇರೆ ಕಡೆಯಿಂದೆಲ್ಲ ಎಷ್ಟು ಉತ್ಪಾದನೆ ಆಗ್ತಿದೆ. ಇಲ್ಲಿ ಜಾಸ್ತಿ ಆದ ಅಂದರೆ ಪ್ರಾಬ್ಲಮ್ ಆಗುತ್ತೆ ರೈತರಿಗೆ. ಇಷ್ಟೇ ಮಾಡಬೇಕು. ಐ ಆಮ್ ಟ್ರೈಂಗ್ ಟು ಅನಲೈಸ್ ವಾಟ್ ಯು ಸೇಯಿಂಗ್ ಸರ್. ನನಗೇನು ಆನ್ಸರ್ ಮಾಡಬೇಕು ಅನ್ನೋ ಕುತೂಹಲ ಅಲ್ಲ, ಟ್ರೈಂಗ್ ಟು ಅನಲೈಸ್ ಥಿಂಗ್ಸ್. ಬಟ್ ಇಲ್ಲಿ ಏನು ಚಾಲೆಂಜ್ ಆಗುತ್ತೆ ಸರ್, ಈಗ ನಾನು ಟೊಮೊಟೊ ರೆಫರೆನ್ಸ್ ಕೊಡ್ತೀನಿ ಸರ್. ಟೊಮೊಟೊನ ಕೋಲಾರ, ಚಿಕ್ಕಬಳ್ಳಾಪುರ, ಮದನಪಲ್ಲಿ, ಈ ಆಂಧ್ರ, ರಾಯಲಸೀಮಾ ಈ ಕಡೆ ಬೆಳೀತಾರೆ, ಮತ್ತು ಮಹಾರಾಷ್ಟ್ರ ಕಡೆ ಬೆಳೀತಾರೆ, ಕೋಲ್ಕತ್ತಾ ಕಡೆ ಬೆಳೀತಾರೆ. ನಮಗೆ ಈ 3 ಭಾಗಗಳಲ್ಲಿ ಪ್ರತಿ ವರ್ಷ ನಾವು ಗ್ರಾಫ್ ಎತ್ಕೊಂಡ್ರೆ ಸರ್, ಎಲ್ಲೋ ಒಂದು ಕಡೆ ಅತಿವೃಷ್ಟಿ ಅಥವಾ ಅನಾವೃಷ್ಟಿ, ಸೈಕ್ಲೋನ್ ಎಫೆಕ್ಟಿಂದ ಅದು ಬರೋದಿಲ್ಲ. ಬಿಕಾಸ್ ಆಫ್ ಅದು ಏನಕ್ಕೆ ಟೊಮೊಟೊ ಮಾಡಿದವ್ರು ದುಡ್ಡು ಮಾಡ್ತಾರೆ ಅಂದರೆ, ನೀವು ಪ್ರೇ ಮಾಡಬೇಕು ನಮಗೆ ಬರಬಾರ್ದು ಅನ್ನೋದಷ್ಟೇ. ಉಳಿದ ಎರಡೂ ಕಡೆ ಇರೋರು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ. ನಾನು ಎಕ್ಸಾಂಪಲ್ ಅವ್ರೆ, ಪ್ರಾಬ್ಲಮ್ ಆದಾಗ ಇಲ್ಲಿ ದುಡ್ಡು ಬರುತ್ತೆ. ನಾವು ಯಾವತ್ತು ವಿ ಆರ್ ಸ್ಕೇರ್ಸಿಟಿ ಫಾರ್ ಸಮಥಿಂಗ್ ಅಂತ ಅನ್ಕೊಂತೀವಿ, ವಿಚ್ ಇಸ್ ರಾಂಗ್. ನಾವು ಯಾವಾಗಲೂ ಹೈಪರ್ ಕನ್ಸಂಪ್ಷನಲ್ಲೇ, ಅಂದರೆ ಪ್ರೊಡಕ್ಷನ್ ವೈಸ್ ಅಂತೂ ಪ್ರೊಡಕ್ಷನ್ ವೈಸಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದೀವಿ ಸರ್. ಜಾಸ್ತಿನೇ ಬೆಳಿತೀವಿ, ಜಾಸ್ತಿನೇ ಮಾಡ್ತಾ ಇದ್ದೀವಿ. ಬಟ್ ಏನಂದರೆ ಟೈಮ್ಲಿ ಸಪ್ಲೈ, ಆ ಟೈಮ್ಗೆ ಅವ್ರಿಗೆ ಸಿಗಬೇಕಾಗಿರೋ ರೇಟು, ಇಟ್ ಈಸ್ ಮೋರ್ ಆಪರೇಟೆಡ್ ಆ್ಯಂಡ್ ಕಂಟ್ರೋಲ್ಡ್ ಬಿಟ್ವೀನ್ ಮಿಡಲ್ ಮ್ಯಾನ್. ಈಗಲೂ ನಾವು APMCಯಲ್ಲಿ ಏನೇ ಹಾಕಿದ್ರು, ನಾವೇನೇ ಬೆಳೆ ಬೆಳೆದ್ರು APMCಗೆ ಹೋಗುತ್ತೆ. ಅಲ್ಲಿ ದ ಸಿಸ್ಟಮ್ ಏನಿದೆ, ಅಪ್ರೆಂಟ್ ಅಡ್ವಾನ್ಸ್ ಕೊಡಬೇಕು, 2% ಕಮಿಷನ್ ಇಟ್ಕೋಬೇಕು ಅಂತ. ಬಟ್ ಅಲ್ಲಿ 10% ಕಮಿಷನ್ ನಡೀತಾ ಇದೆ. ಆ್ಯಂಡ್ ಅವರು ಇಮಿಡಿಯೇಟಾಗೂ ದುಡ್ಡು ಕೊಡಲ್ಲ. 1-2 ತಿಂಗಳು ಬಿಟ್ಕೊಂಡು ಅಥವಾ ಕ್ರಾಪಿಂಗ್ ಪೀರಿಯಡ್ ಮುಗಿದ ಮೇಲೆ ದುಡ್ಡು ಕೊಡ್ತಾರೆ. 80% ದುಡ್ಡು ಸಿಗುತ್ತೆ ಅಂದರು, 20% ಮಿಡಲ್ ಮ್ಯಾನ್ಗಳು ತಿಂದುಬಿಡ್ತಾರೆ. ಕೆಲವೊಬ್ರಿಗೆ ದುಡ್ಡುಗಳೇ ಕೊಡಲ್ಲ, ಹೊಸ ಮಂಡಿಗಳು ಹಾಕೊಂಡ್ರವ್ರಿಗೆ. ಬಿಕಾಸ್ ಅಗ್ರಿಕಲ್ಚರ್ ಈಸ್ ಗ್ಯಾಮ್ಲಿಂಗ್ ವಿತ್ ನೇಚರ್. ವ್ಯವಸಾಯ ಅನ್ನೋದು ಪ್ರಕೃತಿಯೊಂದಿಗಿನ ಜೂಜಾಟ. ನಿಮ್ಗೆ ಯಾವಾಗ ಅಂದರ್ ಬೀರುತ್ತೋ ಬಾಹರ್ ಬೀಳುತ್ತೋ ಗೊತ್ತಿಲ್ಲ. ಎಲ್ಲ ಚೆನ್ನಾಗಿದ್ರೂ ಒಂದು ಸಾರಿ ಮಳೆ ಹೊಡಿಲಿಲ್ಲ ಅಥವಾ ಏನೋ ಒಂದು ಔಟ್ಬ್ರೇಕ್, ಒಂದು ಪೆಸ್ಟ್ ಔಟ್ಬ್ರೇಕ್ ಆಯಿತು ಅಂದರೆ ಹೋಗ್ಬಿಡುತ್ತೆ ಸರ್. ಟೊಮೊಟೊಲ್ ಇದನ್ನ ನೀವು ಕಂಟ್ರೋಲ್ ಮಾಡೋದಕ್ಕೆ ಅಗ್ರಿಕಲ್ಚರ್ ಇದು ಅವೆಲ್ಲ ಟೊಮೊಟೊ ಅಲ್ಲಿ ವೈಟ್ ಫ್ಲೈಸ್ ಇಸ್ ದ ಮೇಜರ್ ಪ್ರಾಬ್ಲಮ್. ಟೊಮೆಟೊ ಕರ್ಲಿ ವೈರಸ್ ಅಂತ ಬರುತ್ತೆ, ದೊಡ್ಡ ಪ್ರಾಬ್ಲಮ್. ಇದನ್ನು ಕಂಟ್ರೋಲ್, ವೈರಸ್ ಏನಕ್ಕೆ ಬರುತ್ತೆ, ಹೆಂಗೆ ಕಂಟ್ರೋಲ್? ಬಿಕಾಸ್ ಆಫ್ ವೈಟ್ ಫ್ಲೈಸ್. ಅದು ಸಿಂಪಲ್ ಸರ್. ಅದು ವೈಟ್ ಫ್ಲೈಸು, ಥ್ರಿಪ್ಸು, ಮೈಟ್ಸು ಇವುಗಳು ಆ ವೈರಸ್ನ ಸ್ಪ್ರೆಡ್ ಮಾಡ್ಕೊತ ಹೋಗುತ್ತೆ. ಇದನ್ನು ಕಂಟ್ರೋಲ್ ಮಾಡೋಕ್ಕೆ 1 ವರ್ಷ ಇಡೀ ಆ ಜಿಲ್ಲೆ ಅಥವಾ ಆ ಪ್ರಾಂತ್ಯಗಳಲ್ಲಿ ಆ ಕ್ರಾಪ್ನ ಹಾಕೋದು ನಿಲ್ಲಿಸ್ಬೇಕು. ಬಟ್ ಯಾರೂ ನಿಲ್ಲಿಸಲ್ವಲ್ಲ. ಅಂದರೆ ಏನಾಗುತ್ತೆ, ಇವಾಗ ನಾನು ಶಶಿ ಹಾಕಿರ್ತೀನಿ ಟೊಮೆಟೊ, ಈ ವರ್ಷ ವೈಟ್ ಫ್ಲೈಸಲ್ಲಿ ನನ್ನ ಹತ್ರ ಬಂದು ಅಟ್ಯಾಕ್ ಮಾಡಿರ್ತವೆ. ನಾನೇನೋ ಕೆಮಿಕಲ್ ಹಾಕಿ, ಪೆಸ್ಟಿಸೈಡ್ ಹಾಕಿ, ಫರ್ಟಿಲೈಸರ್ಸ್ ಹಾಕಿ ಅದನ್ನು ಏನೋ ಒಂದು, ಬಿಕಾಸ್ ಐ ಆಮ್ ಎಜುಕೇಟೆಡ್, ನಾನೊಂದು ಸ್ವಲ್ಪ ತೆಗೆದು ಹಾಕೊಂತೀನಿ. ನೆಕ್ಸ್ಟು ನಂದು ಕ್ರಾಪ್ ಆಗಿದ ತಕ್ಷಣ, ನಾನು ಮಿಡ್ ಕ್ರಾಪ್ ಇದ್ದ ತಕ್ಷಣ ಉಪೇಂದ್ರ ಅವರು ಟೊಮೊಟೊ ಹಾಕಿರ್ತಾರೆ. ನನ್ನ ಕ್ರಾಪಿಂದ ಹೋಗಿ ಅಲ್ಲಾಗುತ್ತೆ. 6 ತಿಂಗಳು ಅಥವಾ 1 ವರ್ಷ ಯಾರೂ ಟೊಮೊಟೊ ಹಾಕಲಿಲ್ಲ ಅಂತಂದರೆ
ಸೀಸನ್ ನೋಡಿಕೊಂಡು ಆ ಪೆಸ್ಟ್ನ 100% ಎಲಿಮಿನೇಟ್ ಮಾಡ್ಬೋದು, ಬಟ್ ಮಾಡೋದಿಲ್ಲ. ಅಲ್ಲ, ಇದು ಗೌರ್ಮೆಂಟ್ ಏನು ರಿಸ್ಟ್ರಿಕ್ಟ್ ಇಂಟರ್ವೆನ್ ಆಗೋದಿಲ್ಲ, ಗೌರ್ಮೆಂಟ್ ಇಂಟರ್ವೆನ್ಷನ್ ಇಲ್ವೇ ಯಾಕೆ ಇಲ್ಲ ಅಷ್ಟೇ ಸರ್. ಯಾಕೆ ಅನ್ನೋದು ಈ ಪ್ರಶ್ನೆಗೆ ಉತ್ತರನೇ ಇಲ್ಲ. ನಿಮ್ಗೆ ಯಾವತ್ತೂ ಹೇಳಲ್ಲ ಇಂಥದ್ದು ಮಾಡಿ ಅನ್ನೋ ಸ್ಟ್ರಾಂಗ್ ಲೆವೆಲಲ್ಲಿ. ಅಲ್ಲ, ಕೋಆಪರೇಟಿವ್ ಸಿಸ್ಟಮ್ ಇದೆಯಾ ರೈತರುಗಳಲ್ಲಿ? ಸರ್ ಇದ್ರೂ ಇಟ್ ಈಸ್ ನಾಟ್ ವರ್ಕಿಂಗ್ ಟು ದಟ್ ಎಕ್ಸ್ಟೆಂಟ್ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ನಮಗೆ ಯಾವತ್ತೂ ಬಂದು ಯಾರೂ ಇಂಥದ್ದು ಬೆಳೀರಿ, ಇಂಥದ್ದು ಹಾಕಬೇಡಿ, ಇಂಥದ್ದು ಹಾಕಿ ಅಂತ ಯಾವತ್ತೂ ಹೇಳಿಲ್ಲ. ಈಗ ನಾನು ದಾಳಿಂಬೆ ಹಾಕ್ತಾಯಿದ್ದೀನಿ ಸರ್. ಇವಾಗ ನಮ್ಮ ಊರ ಹತ್ರ ನನಗೊಂದೇ ಒಂದು ಆಗಿದ್ದು ಏನಂದರೆ, ನಾವು ಸಿಕ್ಕಾಪಟ್ಟೆ ದಾಳಿಂಬೆ ಬೆಳಿತೀವಿ ನಮ್ಮ ಹತ್ರ. ದಾಳಿಂಬೆ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ಸಿಕ್ಕಾಪಟ್ಟೆ ದುಡ್ಡಿದೆ ಸರ್ ದಾಳಿಂಬೆಲಿ. ಅಂದರೆ ಯಾರೋ ಒಬ್ಬ ನೀವು ಎಕ್ಸಾಂಪಲ್ಸ್ ನೋಡ್ತೀರಿ, ಜನರಲಾಗಿ ಕೇಳೋದೇನು ಅಂತಂದರೆ, 3 ವರ್ಷ ದಾಳಿಂಬೆ ಹಾಕ್ದೆ ಕಣೋ 3 ಕೋಟಿ ಮನೆ ಕಟ್ಬಿಟ್ಟೆವನು ಅಂತ. ಇದು ಹಳ್ಳಿಯಲ್ಲಿರೋಂಥ ಕಾನ್ಸೆಪ್ಟ್ ಇದು. ಸೊ ನಾವು ಇದನ್ನು ಒಂದು ಸ್ವಲ್ಪ ಯೋಚನೆ ಮಾಡೋಕೆ ನೋಡಿದ್ರೆ, ಸಾಕಷ್ಟು ಪೊಲಿಟಿಕಲ್ ಪಾರ್ಟಿಗಳು ಬ್ಲ್ಯಾಕ್ ಮನಿನ ಡಂಪ್ ಮಾಡ್ತಾರೆ. ಬಿಕಾಸ್ ಇಟ್ ಇಸ್ ಅ ವೈಟಾಗಿ ವಾಚ ಬರುತ್ತೆ. ಎಷ್ಟು ಹಾಕಿದ್ರೆ ಏನು ಅಂತ ಗೊತ್ತಾಗಲ್ಲ. ನೀವು ಬರೀ ದೇವನಹಳ್ಳಿ ಸುತ್ತಮುತ್ತಲು 10,000ಕ್ಕಿಂತ ಐ ಮೇ ನಾಟ್ ಬಿ ಕರೆಕ್ಟ್ ವಿತ್ ದ ನಂಬರ್ಸ್, ದೊಡ್ಡ ಪ್ರಮಾಣದಲ್ಲಿ ದಾಳಿಂಬೆ ಬೆಳೀತಾ ಇದ್ದಾರೆ. ಬಟ್ ನಾವು ದಾಳಿಂಬೆ ಏನಕ್ಕೆ ಬೆಳೀತಾ ಇದ್ದೀವಿ ಅಂತಂದು ಬಂದಾಗ, ನಾವು ಮೋಸ್ಟ್ ಆಫ್ ದ ಟೆಕ್ನಾಲಜಿ ಪುಣೆಯಿಂದ ತರ್ತೀವಿ. ನಾವು ಸೀಡ್ಲಿಂಗ್ಗಳು ತರಬೇಕು ಅಂದರೆ ಪುಣೆಯಿಂದ ತರ್ತೀವಿ, ಗ್ರಾಫ್ಟ್ಗಳು ತರಬೇಕು ಅಂದರೆ ಪುಣೆಯಿಂದ ತರ್ತೀವಿ. ಸೊ ಅದನ್ನು ನಮ್ಮ ಭಾಗದಲ್ಲಿ ಒಂದು ಆಗಬೇಕು ಅಂತ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ನಾನು ಗೌರ್ಮೆಂಟ್ ಸಪೋರ್ಟ್ ತಗೊತಾ ಇದ್ದೀನಿ ಸರ್. ಅಂದರೆ ನಮ್ಮ ಸೀನಿಯರ್ಗಳಾಗಿರೋದ್ರಿಂದ ಅವ್ರು ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಇಂಥ ಕಡೆ ಸೀಡ್ಲಿಂಗ್ ಚೆನ್ನಾಗಿರುತ್ತೆ ನೋಡಿ ಅಂತ. ಇಲ್ಲಿ ಮೋಸ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಿಂಗೆಲ್ಲ ಸಿಕ್ಕಾಪಟ್ಟೆ ಚಾಲೆಂಜಸ್ ಇರ್ತಾವೆ ಸರ್ ಇದರಲ್ಲಿ. ಅಲ್ಲ, ಸೊಲ್ಯೂಷನ್ ಹುಡುಕ್ಬೇಕು ತಾನೆ, ಹುಡ್ಕೋದೇ ಇಲ್ವಾ ಅಥವಾ ಇಲ್ಲ ಹುಡುಕ್ತೀವಿ ಸರ್. ಸರ್ ಅಗ್ರಿಕಲ್ಚರ್ ಆನೆಸ್ಟ್ಲಿ ಹೇಳ್ತೀನಿ, ಇಟ್ಸ್ ಅ ವೆರಿ ಪ್ರಾಫಿಟಬಲ್ ಸೆಕ್ಟರ್ ಸರ್. ನಾನು ಆ ಮೈಂಡ್ ಸೆಟ್ಟಲ್ಲೇ ಇಲ್ಲ ಸರ್. ನಾನು ಇಲ್ಲ, ಅಗ್ರಿಕಲ್ಚರಲ್ ದುಡ್ಡು ಎಲ್ಲರೂ ಹೇಳ್ತಾರೆ ವ್ಯವಸಾಯ ಅಂದರೆ ನಾನ್ ಸಾಯ ನೀನ್ ಸಾಯ ಸರ್. ಬಿಕಾಸ್ ತುಂಬ ಜನ ನಮ್ಮಲ್ಲಿರುವ 70% ಫಾರ್ಮರ್ಸ್ ಆರ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್. ಅವರ ಮ್ಯಾಕ್ಸಿಮಮ್ ಹೋಲ್ಡಿಂಗ್ ಬಂದು 1.5 ಎಕರೆ 2 ಎಕರೆ. 1.5 ಎಕರೆ 2 ಎಕರೆಯಲ್ಲಿ ನಾವು ವ್ಯವಸಾಯ ಮಾಡೋಕ್ಕೆ ಹೋದರೆ ದುಡ್ಡು ಮಾಡೋದು ಕಷ್ಟ. ಅಲ್ಲ, ಅದನ್ನೇ ನಾನು ಹೇಳ್ತಿರೋದು. ಇವಾಗ ಎಲ್ಲ ಸೇರಿ ಕೋಆಪರೇಟಿವ್ ಸಿಸ್ಟಮ್ ಥರ ನಾನು ಹೇಳಿದ್ದು, ಎಲ್ಲರಿಗೂ ಒಂದು ಪಂಚಾಯತಿಂದ ಟ್ರ್ಯಾಕ್ಟರ್ಗಳು ಕೊಟ್ಟು ಎಲ್ಲ ಸೇರ್ಕೊಂಡು ಬೆಳೆದು ಎಲ್ಲರೂ ಹಂಚ್ಕೊಂಡು ಇದು ಮಾಡೋ ಥರ, ಆ ಥರ ಪ್ಲ್ಯಾನ್ ಮಾಡೋಕ್ಕಾಗಲ್ವಾ? ಕೋಆಪರೇಟಿವ್ ಸ್ಟ್ರಕ್ಚರ್ ಮಾಡ್ತಿದ್ದಾರೆ ಸರ್, ಬಟ್ ಎಕ್ಸಿಕ್ಯೂಟ್ ಆಗ್ತಿಲ್ಲ. FPOಗಳಿದ್ದಾವೆ. ನಮ್ಮ ಮೈಂಡ್ ಸೆಟ್ಟಿಂಗ್ ನಮ್ಗೆ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗೋದಿಲ್ಲ. ನಾವು ಒಂದು ಜೊತೆ ಕೂಡಕ್ಕೆ ಸಾಧ್ಯನೇ ಇಲ್ಲ ಸರ್ ನನ್ನ ಅಭಿಪ್ರಾಯ. ಈಗ ನಾನು ಅಲ್ಲೆಲ್ಲೋ ಹೋಗಿ ನಮ್ಮೂರ ಹತ್ರ ಒಂದಷ್ಟು ಜಮೀನು ತಗೊಂಡಿದ್ದೆ, ಪಕ್ಕದ ಜಮೀನವ್ರಿಗೆ ನಾನು ಅಂದರೆ ಆಗೋದೇ ಇಲ್ಲ. ನಾನು ಬೆಂಗಳೂರಿಂದ ಬಂದುಬಿಟ್ಟು ಇಲ್ಲಿ ಜಮೀನು ತಗೊಳೋನಂತ, ಇವನು ವ್ಯವಸಾಯ ಮಾಡ್ತಾವನಂತೆ. ಆಕ್ಸೆಪ್ಟೆನ್ಸ್ ಕಮ್ಮಿ. ಇಟ್ ಅಗೇನ್ ಕಮ್ಸ್ ಟು ಯರ್ ಪಾಯಿಂಟ್ ಸರ್. ನಾವು ಪ್ರಜ್ಞಾವಂತರಾಗಬೇಕು. ಒಂದಾಗಿ ಕೆಲಸ ಮಾಡಿದ್ರೆ 100% ವರ್ಕ್ ಆಗುತ್ತೆ. ಇವಾಗ ನಮ್ಮ ಸ್ನೇಹಿತರು ಸುಮಾರು ಜನ ಇದ್ದಾರೆ ಸರ್. ಹರ್ಷ ಅಂತಿದ್ದಾರೆ, ಇನ್ನೊಬ್ರು ಇದ್ದಾರೆ. ಅವರೆಲ್ಲ ಸಿಂಗಾಪುರಲ್ಲಿ 10-12 ಲಕ್ಷ ಸಂಬಳ ತಗೊಂಡಿರೋರು ಬಿಟ್ಟು ಬಂದು ಲೀಸ್ಗೆ ಜಮೀನುಗಳು ತಗೊಂಡು ವ್ಯವಸಾಯ ಮಾಡಿ ಒಳ್ಳೆ ದುಡ್ಡು ಮಾಡ್ತಿದ್ದಾರೆ. ಅಂದರೆ ಒಳ್ಳೆ ದುಡ್ಡು ಮಾಡ್ತವ್ರೆ ಅನ್ನೋದಕ್ಕಿಂತ ಈಸ್ ಸಸ್ಟೈನಬಲ್ ಅಂತಲೇ ಹೇಳ್ತೀನಿ ನಾನು. ನಾನು ಕೇಳಿದ್ರೆ ಸಖತ್ತಾಗಿದ್ದೀನಿ ಗುರು, ನಾನು ಹ್ಯಾಪಿಯಾಗಿದ್ದೀನಿ ಅಂತ ಹೇಳ್ತಾನೆ. ನಾನು ಅಷ್ಟು ದುಡ್ಡು ಮಾಡ್ತಿದ್ದೀನಿ, ಇಷ್ಟು ದುಡ್ಡು ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ನಾನು ಸಸ್ಟೈನ್ ಆಗಿದ್ದೀನಿ, ಐ ಆಮ್ ವೆರಿ ಹ್ಯಾಪಿ ಅಂತೀನಿ. ಇವಾಗ ನನ್ನನ್ನು ತಗೊಂಡ್ರೆ ಸರ್, ನಾನು ನನ್ನ ಫೀಸ್ ಕಟ್ಟೋಕ್ಕೆ 3 ಸಾವಿರ ರಿಮೈಂಡ್ ಮಾಡಬೇಕಿತ್ತು ನಮ್ಮ ತಂದೆ ಹತ್ರ. ಅಪ್ಪ ಫೀಸ್ ಹಾಕು ಅಂತ ಕೊಡೋವಾಗ ಬೈದುಬಿಟ್ಟೆ ಕೊಡ್ತಾಯಿದ್ದೆ. ನನಗೆ ಎಷ್ಟು ಸಾವಿರ ಕೇಳ್ತೇವೆ ನನ್ನ ಫೀಸು ಅಂತಲೇ ಬೈದುಬಿಟ್ಟು ನಮ್ಗೆ ಕೊಡ್ತಾಯಿದ್ದು. ಹಂಗಿದ್ದಂಥ ಒಬ್ಬ ವ್ಯಕ್ತಿ ನಾನು ಇಲ್ಲಿವರೆಗೂ ಸಸ್ಟೈನ್ ಆದೆ ಅಂದರೆ, ಇಲ್ಲಿರುವ ಆಪರ್ಚುನಿಟಿಗಳನ್ನ ಹುಡ್ಕೊಂಡು ನಾನು ಬೆಳೆದು ನಿಂತ್ಕೊಂಡೆ ಸರ್. ಇವಾಗ ಅಗ್ರಿಕಲ್ಚರ್ ಮಾಡ್ತಾ ಇರೋದಾಗಿರಲಿ, ಅಥವಾ ಅಗ್ರಿ ಟೂರಿಸಮ್ ಮಾಡಿದ್ದು, ಲ್ಯಾಂಡ್ಸ್ಕೇಪಿಂಗ್ ಮಾಡಿದ್ದು, ಎಲ್ಲವನ್ನು ಹುಡ್ಕೊಂಡು ಬೆಳೆದು ನಿಂತ್ಕೊಂಡ್ವಿ. ಬಟ್ ಇಷ್ಟು ಎಲ್ಲರೂ ಮಾಡೋಕ್ಕಾಗತ್ತೆ ಅನ್ನೋವಂಥದ್ದು, ಅಥವಾ ಆ ಒಂದು ಪ್ರೋಗ್ರೆಸಿವ್ ಮೈಂಡ್ಸೆಟ್ ಎಲ್ಲ ಥರನೂ ಇಲ್ಲ ಸರ್. ದೆರ್ ಆರ್ ಓನ್ಲಿ 10% ಆಫ್ ಅರ್ಲಿ ಅಡಾಪ್ಟರ್ ಫಾರ್ಮರ್ಸ್. ಏನೋ ಒಂದು ಟೆಕ್ನಾಲಜಿ ಬಂದಿದ ತಕ್ಷಣ ಅಡಾಪ್ಟ್ ಮಾಡ್ತೀನಿ 10%. ಇನ್ನಷ್ಟು ಜನ ಶಶಿ ಅಡಾಪ್ಟ್ ಮಾಡ್ಕೊಳೋಣಪ್ಪ ಸಖತ್ತಾಗಿದೆಯಂತೆ ಅಂತ 2 ವರ್ಷ ಬಿಟ್ಕೊಂಡು ಅಡಾಪ್ಟ್ ಮಾಡ್ತಾರೆ. ಇನ್ನೊಂದಷ್ಟು ಜನ ಇವನ್ನೆಲ್ಲ ಮಾಡಿಬಿಟ್ರಪ್ಪ ಅಂತ ಹೇಳ್ಬಿಟ್ಟು ಲೇಟ್ ಅಡಾಪ್ಟರ್ಸ್ ಆರ್ ಲೆಥಾರ್ಜಿಕ್ ಅಂತ ಹೇಳ್ತೀವಿ ಸರ್. ಆ ಸೆಕ್ಟರ್ಗೆ ಬರೋ ಅಷ್ಟೇ ನಾನು ಎಕ್ಸಾಂಪಲ್ ಡ್ರ್ಯಾಗನ್ ಫ್ರೂಟ್ ಕೊಡ್ತೀನಿ ಸರ್. ನಾವು ಅಬ್ಸರ್ವ್ ಮಾಡಿರ್ತಾರೆ, ಡ್ರ್ಯಾಗನ್ ಫ್ರೂಟ್ ಪ್ರೀಮಿಯಮ್ಮು 1,000 ರೂಪಾಯಿ ಅಂತ ಕೆಜಿ. ಎಲ್ಲರೂ ಹಾಕ್ಬಿಟ್ಟು ಈಗ ರೋಡಲ್ಲಿ 150 ರೂಪಾಯಿಗೆ ಮಾರ್ತಾರೆ. ಬಿಕಾಸ್ ದ ಲೆಥಾರ್ಜಿಕ್ ಆ್ಯಂಡ್ ಲೇಟ್ ಅಡಾಪ್ಟರ್ಸ್ ಯೂಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಅಂದರೆ ಅವ್ನು ಲಾಸೇ ಆಗೋದು. ಅದೇ ಕಿಶೋರ್ ಭಾಳ ಚೆನ್ನಾಗಿ ಹೇಳ್ತೀರಿ. ಅದು ಒಂದು ಇಂಟರ್ವ್ಯೂ ಕೇಳಿದೆ ಅವ್ರದ್ದು. ಅವ್ರು ಹೇಳ್ತಾರೆ, ನಿಜವಾಗ್ಲೂ ರೀ, ಅವ್ರ ಸಂಬಳಕ್ಕೆ ಏನಾರ ಕೆಲಸ ಮಾಡ್ಬಿಟ್ರೆ ನಿಮಗೆ ತರಕಾರಿಗಳೆಲ್ಲ ಗಗನಕ್ಕೆ ಹೋಗ್ಬಿಡುತ್ತೆ ಅಂತ. ಹೌದು, ನೀವೆಲ್ಲ ತಿಂಗಳ ಸಂಬಳ ಅಂತೀವಿ ನಾವಿಲ್ಲಿ. ಲೆಕ್ಕ ಹಾಕೊಳ್ಳಿ, ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೆಲಸ ಮಾಡ್ತಾರೆ ಹೊಲದಲ್ಲಿ ಅಲ್ವಾ? ಹೌದೌದು ಸರ್. 100%. ಅವ್ರು 6 ತಿಂಗಳಿಗೆ ಒಂದೇನೋ ಬೆಳೆ ತೆಗಿತಾರೆ ಅಂದರೆ 6 ತಿಂಗಳಿಗೆ ಅವ್ರು ಒಂದು ಮಿನಿಮಮ್ ಒಂದು 20-25 ಸಾವಿರ, ಒಂದು 75,000 ರೂಪಾಯಿ ಅವ್ರಿಗೆ 3 ಜನಕ್ಕೆ ಸಂಬಳ ಇಟ್ಕೊಳ್ಳಿ. 6 ತಿಂಗಳಿಗೆ ಎಷ್ಟಾಯಿತು? ಕರೆಕ್ಟ್. ಬಿಕಾಸ್ ಆ್ಯಸ್ ಐ ಸೆಡ್ ಸರ್, ಸ್ಮಾಲ್ ಮಾರ್ಜಿನಲ್ ಫಾರ್ಮರ್ಸ್ನ ಅಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಅಂದರೆ ಸರ್,
ನನಗೆ ರೈತ ಅಂದಿದ ತಕ್ಷಣ ಸ್ವಲ್ಪ ಕೆಳಗಡೆ ಇಟ್ಟು ನೋಡಿಬಿಟ್ರೆ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ನನ್ನ ವ್ಯೂ ಪಾಯಿಂಟ್ ಬೇರೆ ಇರ್ತಾರೆ. ನಾನೇನು ಹೇಳ್ತೀನಿ, ಆ ರೈತರು ಅವ್ರು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿರ್ತಾರೆ ನನಗಿಷ್ಟೇ, ನಾನು ಇಷ್ಟೇ ಮಾಡೋದು ಅಂತ. ಅವ್ರೇನು ಮಾಡಿರ್ತಾರೆ, 1 ಎಕರೆ ಜಮೀನು ಇಟ್ಕೊಂಡಿರ್ತಾರೆ, 1-2 ಹಸು ಕಟ್ಕೊಂಡಿರ್ತಾರೆ, ಮಳೆ ಬಂದಾಗ ಒಂದು ಬೆಳೆ ಹಾಕ್ತಾರೆ. ಐದರ್ ಮಳೆಗಾಲಕ್ಕೆ ರಾಗಿ ಹಾಕ್ಬಿಡ್ತಾರೆ, ಇಲ್ಲ ಆ ಮಧ್ಯದಲ್ಲಿ ಏನೋ ಒಂದು ಅವ್ರ ಹತ್ರ ಬೋರ್ ಇತ್ತು, ಇನ್ನೊಂದಿತ್ತು, ಅದರಲ್ಲಿ ದುಡ್ಡು ಮಾಡ್ತಾರೆ. ಅವ್ರ ಹತ್ರ ಹಸು ಇರೋದ್ರಲ್ಲಿ ತಿಂಗಳಿಗೆ ಒಂದು 10-15 ಸಾವಿರ ಮಾಡ್ಕೊತಾ ಇರ್ತಾರೆ, ರಾಗಿ ಬಂದಿರೋದ್ರಲ್ಲಿ ಒಂದು 20-30 ಸಾವಿರ ಮಾಡ್ಕೊತಾರೆ. ನೀರಿತ್ತು ಅಂದರೆ ಅಗ್ರೆಸಿವ್ ಆಗಿ ಏನೋ ಒಂದು ಮಾಡಿ ಆ ಸೀಸನಲ್ಲಿ 1 ಲಕ್ಷ 1.5 ಲಕ್ಷ ಮಾಡ್ಕೊಂಬಿಡ್ತಾರೆ. ಅವ್ರು ಅಷ್ಟಕ್ಕೆ ಸ್ಯಾಚುರೇಟ್ ಆಗಿಬಿಟ್ರೆ ನನ್ನ ಜೀವನ ಇದೆ, ನಾನು ಇಷ್ಟೇ ಮಾಡೋದು, ನಾನು ಇಷ್ಟೇ ಮಾಡಬೇಕು ಅಂತ. ಬಟ್ 70% ಆಫ್ ಫಾರ್ಮರ್ಸ್ ಆರ್ ದೇ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಹೂ ಆರ್ ನಾಟ್ ಪ್ರಾಸ್ಪೆಕ್ಟ್ಸ್ ಇಲ್ಲ, ನಂಗೆ ತುಂಬ ದೊಡ್ಡದಾಗಿ ಬೆಳಿಬೇಕು ಅನ್ನೋಂಥ ಇಂಟೆನ್ಷನ್ ಇರಲ್ಲ. ಸೊ ಅವ್ರನ್ನ ನೋಡಿಬಿಟ್ಟು ನಾವು ಅಗ್ರಿಕಲ್ಚರ್ ಲಾಸಲ್ಲಿದೆ ಅಂತ ಹೇಳೋದು ತಪ್ಪು ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ ಸರ್. ಅಂದರೆ ಅಗ್ರಿಕಲ್ಚರ್ ನಿಮ್ಮ ಪ್ರಕಾರ ಲಾಸಲ್ಲೇ 100% ಇಲ್ಲ ಸರ್. ಎಲ್ಲರೂ ಲಾಭದಲ್ಲಿದ್ದಾರೆ. ಎಲ್ಲರೂ ಇಲ್ಲ, ಅದನ್ನ ಹೇಳ್ತಾ ಇರೋದು. ಈಗ ಸರ್, ಈಗ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಬಿಸ್ನೆಸ್ ಮಾಡಿದಾಗ ಬಿಸ್ನೆಸ್ಸಲ್ಲಿ ದುಡ್ಡಿದೆ ಅಂತ ಹೇಳ್ತೀವಿ. ಎಲ್ಲ ಬಿಸ್ನೆಸ್ ಮಾಡೋರು ದುಡ್ಡು ಮಾಡ್ತಿರ್ತಾರೆ ಸರ್, ಇಲ್ವಲ್ಲ. 70% ಲಾಸೇ ಆಗೋದು, 30% ದುಡ್ಡು ಮಾಡ್ತಾರೆ ಬುದ್ಧಿವಂತರು. ಐ ವಿಲ್ ಬಿಕಮ್ ಅನ್ ಅರಗೆಂಟ್ ಸ್ಟೇಟ್ಮೆಂಟ್. ಹೂ ಇಸ್ ವೆರಿ ಡಿಸಿಪ್ಲೈನ್ ಆ್ಯಂಡ್ ಕನ್ಸಿಸ್ಟೆಂಟ್ ಇನ್ ವಾಟ್ ದೇ ಆರ್ ಡೂಯಿಂಗ್, ದೇ ವಿಲ್ ಮೇಕ್ ಮನಿ. ಅಗ್ರಿಕಲ್ಚರಲ್ಲೂ ಅಷ್ಟೇ ಸರ್, ಕನ್ಸಿಸ್ಟೆಂಟ್ ಆಗಿದ್ದು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಗಿಡಕ್ಕೆ ಏನು ಬೇಕು ಸರ್, ಮೇಜರ್ ನ್ಯೂಟ್ರಿಯೆಂಟ್ಸ್ ಬೇಕು, NPK, ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಬೇಕು, ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕು, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಕಾಪರು, ವಾಟ್ಸ್ ಎವರ್ ಇಟ್ ಇಸ್, ಕ್ಯಾಲ್ಶಿಯಮ್ಮು, ಜಿಂಕು, ಇವೆಲ್ಲವು ಎಷ್ಟು ಬೇಕೋ ಅಷ್ಟೇ ಬೆಳ್ಕೊಳ್ಳೋಣ ಅಂತ ಹಂಗೆ ಬೆಳೆಯೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಒಂದಷ್ಟು ಗಿಡಗಳು ಹಾಕಿದಾಗ ಒಂದಷ್ಟು ಹುಳುಗಳು ಬಿತ್ತು. ನಾನು ಅದನ್ನು ಬಿಟ್ಟೆ, ನ್ಯಾಚುರಲಾಗಿ ಬಿಟ್ಬಿಟ್ಟು ನೋಡೋಣ, ಅದು ಹುಳುಗಳು ಬೀಳಲಿ, ಒಂದಷ್ಟು ತಿನ್ಕೊಳ್ಳಿ, ಒಂದು 70% ಸಿಗುತ್ತೆ, ಒಂದು 30% ಹಾಳಾದರೂ ಪರವಾಗಿಲ್ಲ, ಬಿಡಿ, ಎಲ್ಲ ಹಬ್ಬಿಡುತ್ತೆ, ಎಲ್ಲದಕ್ಕೂ ಹಬ್ಬಿಡುತ್ತೆ, ಇಲ್ಲಪ್ಪ ಬಿಡಿ ನೋಡೋಣ ಅಂತ ನಾನು ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದೆ. ಅವಾಗ ಒಂದು 30% ಹುಳ ಅದು ಬದುಕಬೇಕಲ್ಲ, ಅದು ಇತ್ತು. ಇವಾಗ ಹೆಂಗಿದೆ ಅಂದರೆ ನಾವು ಏನು ಪೆಸ್ಟಿಸೈಡ್ಸ್ ಹಾಕಲ್ಲ, ಯಾವ ರಸಗೊಬ್ಬರ ಹಾಕಲ್ಲ, ಯೂರಿಯಾ ಗಿರಿ ಏನೂ ಹಾಕಲ್ಲ, ಬರೀ ಸಗಣಿ ಗೊಬ್ಬರ ಏನೂ ಹಾಕಲ್ಲ, ಎಲ್ಲ ಬೆಳಿತೀವಿ ನಾವು. ಸೊ ಹೆಂಗಿದೆ ಸರ್, ಯು ಆರ್ ಹ್ಯಾಪಿ ವಿತ್? ನಿಮ್ಗೆ ಇವಾಗ ಡ್ಯಾಮೇಜ್ ಎಷ್ಟಿದೆ ಅನ್ಕೊಳ್ಳೋಣ? 50% ಡ್ಯಾಮೇಜ್ ಒಂದು 10% ಇಲ್ಲ, ಇಳುವರಿ ಅಷ್ಟೇ ಬರ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ? ಇಳುವರಿ ನಮಗೇನು, ನೀವು ಒಂದು ಸತಿ ನಾವು ಬದನೆಕಾಯಿ ಬೆಳೆದಿದ್ವಿ, ಯಾರಿಗೆ ಕೊಡೋದು ಗೊತ್ತಾಗಿಲ್ಲ, ಅಷ್ಟು ಬಂದ್ಬಿಟ್ಟಿತ್ತು. ಎಲ್ಲರ ಮನೆಗೂ ಒಂದೊಂದು ಇದು ಬುಟ್ಟಿ ಕೊಟ್ಟು ಅದು ಬೋಲ್ವಮ್ ಏನು ಬಂದಿರಲಿಲ್ಲ ಸರ್? ಹುಳ, ಕಾಯಿ ಕೊರೆ, ಚುಕ್ಕೆ ಏನಿಲ್ಲ. ನೀವು ಇವತ್ತು ಬನ್ನಿ ನಮ್ಮ ತೋಟ ಕರ್ಕೊಂಡು ಹೋಗ್ತೀನಿ, ನಾವು ಏನು ಹಾಕಲ್ಲ. ತೆಂಗಿನ ಮರ ಹಾಕಿದ್ದೀವಿ, ಎಲ್ಲ ಥರ ಫ್ರೂಟ್ಸು ಇದ್ದಾವೆ, ನಾವು ಯಾವುದಕ್ಕೂ ಹಾಕಿಲ್ಲ. ಒಂದು 8 ವರ್ಷ ನಾನು ಸ್ವಲ್ಪ ಇದು ಮಾಡಿದೆ, ಯಾಕಂದ್ರೆ ಆಲ್ರೆಡಿ ಹಾಕಿ ಕರೆಕ್ಟ್. ಬಟ್ ಈ ನಾವು ಈ ಫಾರ್ಮಿಂಗ್ನ ಬಿಸ್ನೆಸ್ ಅಂತ ತಗೋಬೇಕು ಅಂದರೆ ಸರ್, 8 ವರ್ಷ ಜನರ ಹತ್ರ ಪೇಷನ್ಸ್ ಇರೋದಿಲ್ಲ. ಅಲ್ಲಲ್ಲ, ಅದು ಬಿಡಿ. ಸೊ ನಮ್ಗೆ ವೈಟ್ ಫ್ಲೈಸು ತ್ರಿಪ್ಸು ಬರ್ತಿತ್ತಲ್ಲ ಸರ್, ಅದಕ್ಕೆ ನಾವು ಏನು ಕನ್ವೆನ್ಷನಲ್ ಆಗಿ ಏನು ಮಾಡ್ಬೋದು, ಇಲ್ಲ ಆರ್ಗ್ಯಾನಿಕ್ ಆಗಿ ಏನು ಮಾಡ್ಬೋದು? ಬೇವಿನ ಎಣ್ಣೆ ಸರ್, ನೀಮ್ ಸೀಡ್ಸಲ್ಲಿ ಕರ್ನಲ್ ಎಕ್ಸ್ಟ್ರಾಕ್ಟ್ ಬರುತ್ತೆ, ಅದನ್ನು ಏನಂತೀವಿ ಅಜಾಡಿಕ್ಟಿನ್ ಇಂಡಿಕಾ ಅನ್ನೋದು ನಿಮ್ಮ ಸೈಂಟಿಫಿಕ್ ನೇಮು. ಅದರಲ್ಲಿ ಅಜಾಡಿಕ್ಟಿನ್ ಪರ್ಸೆಂಟೇಜ್ ಅಂತ ಬರುತ್ತೆ ಸರ್. ಅದನ್ನು ಆ ಸೀಡ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಪೌಡ್ರನ್ನ ತಗೊಂಡು 1000 ppm, 1500, 10,000 ppm ವರೆಗೂ ಹೋಗುತ್ತೆ ಸರ್. ಅದನ್ನು ಒಂದು 2 ml ಡೋಸೇಜ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಅದು ಹಾಲು ಥರ ಆಗುತ್ತೆ. ಅದನ್ನು ಸ್ಪ್ರೇ ಮಾಡ್ತಾಯಿದ್ರಿ, ಬಿಕಾಸ್ ಆಫ್ ಅದರದ್ದು ಬಿಟ್ರನೆಸ್ ಎಲ್ರಿಗೂ ಗೊತ್ತಿರೋಂಥದ್ದು. ಆ ಒಂದು ಇದಕ್ಕೋಸ್ಕರ ವೈಟ್ ಫ್ಲೈಸು ತ್ರಿಪ್ಸು ಬರೋದಿಲ್ಲ, ಅಲ್ಲಿ ಕಂಟ್ರೋಲ್ ಆಗುತ್ತೆ. ಇನ್ನು ನಾನು ಅವಾಗಲೇ ಹೇಳ್ದಂಗೆ ಸರ್, ಕನ್ಸಾರ್ಷಮ್ಗಳಂತ ಬರ್ತವೆ. ಕೆಲವು ಬ್ಯಾಕ್ಟೀರಿಯಾಗಳಿರ್ತವೆ, ಆಸಿಟೋಬ್ಯಾಕ್ಟರು, ಸೂಡೋಮೋನಸ್, ಫ್ಲಾರಸೆನ್ಸು, ಪುಟಿಡ, ಕೆಲವು ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು ಬರ್ತವೆ. ಈ ಬ್ಯಾಕ್ಟೀರಿಯಾ, ಫಂಗಸ್ ಜಾತಿಗಳನ್ನು ನಾವು ಭೂಮಿಯಲ್ಲಿ ಬಿಟ್ಟಾಗ ಅದ್ರ ಕೆಲಸ ಏನು ಅಂದರೆ ಅದ್ರ ಸರ್ವೈವಲ್. ಆ ಒಂದು ಟ್ರೈಕೋಡರ್ಮಾ ಅನ್ನೋ ಒಂದು ಫಂಗಸ್ ಇರುತ್ತೆ, ಅದ್ರದ್ದು ಕೆಲಸ ಏನು ಅಂತಂದರೆ ಅದು ಬದುಕಬೇಕು. ಅದು ಕಟ್ಕೊಳ್ಳೋದಿಲ್ಲ ಅಂದರೆ ವಿಲ್ಟ್ ಕಾಸ್ ಮಾಡುವಂತಹ ಫಂಗಸ್ನ ತಿನ್ನೋದೇ ಇದ್ರ ಕೆಲಸ. ಅವಾಗ ಅದು ಅದನ್ನು ತಿನ್ಕೊಂಡ್ಬಿಟ್ಟು ಇದು. ಸೊ ಆ ಪಾಪ್ಯುಲೇಷನ್ ಇವಾಗ ನಿಮ್ಮ ಪ್ರಕಾರ ಈಗ ಫರ್ಟಿಲೈಸರ್ಸ್ ಬರ್ತಾ ಇಲ್ಲ, ಸ್ವಲ್ಪ ಕಷ್ಟ ಆಗಿದೆ, ಎಲ್ಲ ಆಗಿದೆಯಲ್ವಾ? ಈಗ ಆಲ್ಟರ್ನೇಟಿವ್ ಮೆಥಡಲ್ಲಿ ಫಾರ್ಮಿಂಗ್ ನಡೀತದ, ಇಲ್ಲ ತುಂಬ ಕಷ್ಟ ಆಗುತ್ತಾ? ಚೆನ್ನಾಗಿ ಆಗ್ತಿದೆ ಸರ್. ಅಂದರೆ ಅವೇರ್ನೆಸ್ ಇರೋವಂಥವ್ರು ಮಾಡ್ತಾ ಇದ್ದಾರೆ. ಈ ಫರ್ಟಿಲೈಸರ್ ಇಲ್ಲ ಅಂದರೆ ಏನೋ ಆರಾಮಾಗಿ ಎಲ್ಲ ಮಾಡ್ಬೋದು, ಮೊದಲಿನ ಥರನೇ. ಕಷ್ಟ ಆಗುತ್ತೆ. ಫರ್ಟಿಲೈಸರ್ ಯಾವತ್ತಿಗೂ ಇಲ್ಲ ಅಂತಂತೂ ಆಗೋದಿಲ್ಲ ಸರ್, ಬಿಕಾಸ್ ವಿ ವಿಲ್ ಆಲ್ವೇಸ್ ಸ್ಟಾಕ್ ಅಪ್ ಫಾರ್ ಇಯರ್ಸ್. ಒಂದು 2-3 ವರ್ಷ ಅನ್ನೋದು ಬೇಕೇ ಬೇಕು. ಅದು ಬೇಕೇ ಬೇಕು ಅನ್ನೋದಕ್ಕಿಂತ ಆಲ್ಟರ್ನೇಟಿವ್ ಸೋರ್ಸ್ ಇದಾವೆ ಸರ್. ಅದಕ್ಕೆ ಆಲ್ಟರ್ನೇಟಿವ್ ಸೋರ್ಸ್ ಇದಾವೆ, ಅಲ್ಲಿ ನಾಲೆಜ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಯೂರಿಯಾ ಅನ್ನೋದನ್ನು ನಾನು ನೈಟ್ರೋಜನ್ ಅಂತ ತಗೊಂತೀನಿ ಸರ್. ನೈಟ್ರೋಜನ್ ನಾನು ಹೆಂಗೆ ಕೊಡ್ಬೋದು? ಒಂದು ಇವಾಗ ಅದೇ ಗೊತ್ತಾಯ್ತು. ಇವಾಗ ಸಿಗಲಿಲ್ಲ ಅಂದರೆ ತುಂಬ ರೈತರುಗಳು ನಾನು ನೋಡಿದೆ, ಕ್ಯೂ ನಿಂತ್ಕೊಂಡು ರಸಗೊಬ್ಬರ ಸಿಗ್ತಿಲ್ಲ, ಅದು ಇದು ಅಂತ. ಅವ್ರಿಗೆಲ್ಲ ಆಲ್ಟರ್ನೇಟಿವ್ ಇವಾಗ ವ್ಯವಸ್ಥೆ ಇದೆಯಾ? ವ್ಯವಸ್ಥೆ 100% ಇದೆ ಸರ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ನಾಲೆಜ್ ಆ್ಯಂಡ್ ಟೆಕ್ನಾಲಜಿ ಆಫ್ ಅಡಾಪ್ಟಿಂಗ್. ಅಲ್ಲಿ ಗೈಡ್ ಮಾಡಿ ಕೊಡ್ಬೋದಲ್ಲ, ಇದಾಗ್ತಾ ಇಲ್ಲ ಇವಾಗ. ಅಕ್ಸೆಪ್ಟೆನ್ಸ್ ಇಲ್ಲಲ್ಲ ಸರ್. ಇವಾಗ ಯಾರಾದರೂ ಫಸ್ಟ್ ಒಬ್ಬ ವ್ಯಕ್ತಿ ಹೋಗಿ ಮಾಡಿದ್ರೇ ಆಗೋಂಥದ್ದು. ಅಲ್ಲ, ಯಾರೋ ಮಾಡಿರೋ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದಲ್ವಾ? ನೋಡಿ, ಸೇಮ್ ಯೂರಿಯಾನೇ ಇದನ್ನ ಹಾಕಿ ನಿಮಗೆಲ್ಲ ಅದೇ ಥರ ಬರುತ್ತೆ ಅನ್ನೋ ಥರ.
ಅಲ್ಲೊಂದು ಸ್ವಲ್ಪ ಚಾಲೆಂಜಸ್ ಇದಾವೆ ಸರ್. ಫಾರ್ ಎಕ್ಸಾಂಪಲ್ ನಾವು ಈ ಬ್ಯಾಕ್ಟೀರಿಯಾಗಳು ಏನು ಮಾತಾಡ್ತಾ ಇದ್ದೀನಿ, ಅಜಿಟೋಬ್ಯಾಕ್ಟೀರಿಯಾ ಇವೆಲ್ಲ ಅನ್ಅವೈಲಬಲಲ್ಲಿರೋದನ್ನು ಅವೈಲಬಿಲಿಟಿಗೆ ತರುತ್ತೆ. ಅಂದರೆ ನೈಟ್ರೋಜನ್ ಅನ್ನೋದನ್ನು N2O5 ಫಾರ್ಮಲ್ಲಿ ಇರುತ್ತೆ ಸರ್. ಎರಡು N ಬಾಂಡು 5 O ಬಾಂಡಲ್ಲಿರುತ್ತೆ. ಅದು ಗಿಡಕ್ಕೆ ಬೇಕಾಗಿಲ್ಲ. ಗಿಡಕ್ಕೆ ಬೇಕಾದರೆ ಡೈರೆಕ್ಟಾಗಿ ನೈಟ್ರೋಜನ್ ಗಿಡಕ್ಕೆ ಕೊಟ್ಟಿರ್ಬೇಕು, ಆಕ್ಸಿಜನ್ ಮೇಲೆ ಹೋಗ್ಬಿಡ್ಬೇಕು. ಕೊಟ್ಟು ಅನ್ನೋದನ್ನು ಬಿಟ್ಬಿಡ್ಬೇಕು, ಅದು ಗಿಡ ರಿಲೀಸ್ ಮಾಡಬೇಕು. ಆ ರಿಲೀಸ್ ಮಾಡೋ ಕೆಲಸ ಈ ಬ್ಯಾಕ್ಟೀರಿಯಾ ಮಾಡುತ್ತೆ. ನಾವು ನೈಟ್ರೋಜನ್ ಅನ್ನೋದನ್ನು ಹಾಕಲೇ ಇಲ್ಲ ಅಂತಂದರೆ ಅವೈಲಬಿಲಿಟಿನೇ ಇರೋದಿಲ್ಲ. ಇದಕ್ಕೇನಾದ್ರು ನಾವು ಲೀಟ್ರ್ ಹಾಕಬೇಕಾಗುತ್ತೆ, ಜಾಸ್ತಿ ಪ್ರಮಾಣದ ಗೊಬ್ಬರಗಳು ಹಾಕಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 1 ಎಕರೆ ಟೊಮಾಟೊ ಅಂತ ತಗೊಂಡು 8,000 ಗಿಡ ಇರ್ತವೆ. ಇಟ್ ಈಸ್ ಮೊನೋಪಲಿ. 8,000 ಗಿಡಗಳು 1 ಎಕರೆ ಭೂಮಿಯಲ್ಲಿ. ಫಾರ್ ಎಕ್ಸಾಂಪಲ್ ಎನರ್ಜಿ ಕ್ಯಾನ್ ನೀದರ್ ಬಿ ಕಮರ್ಷಿಯಲ್ ಗ್ರೋತ್ಗೆ ನಿಮಗೆ ರಿಸ್ಟ್ರಿಕ್ಷನ್ ಬೇಕೇ ಬೇಕು. 30% ನಾವು ಅಂದರೆ ಇವಾಗ 100% ಬಳಸ್ತಾ ಇರೋದನ್ನು 60% ರೆಡ್ಯೂಸ್ ಅಂತೂ ಮಾಡ್ಬೋದು ಸರ್. ಬಟ್ ಈ ಸಪ್ಲೈ ಥಿಯರಿ ಏನು ಡಿಮ್ಯಾಂಡ್ ಸಪ್ಲೈ ಏನಿದೆ ಇದೆಲ್ಲ ಮುಂದೆ ಬಂದೇ ಬರುತ್ತೆ ಸರ್. ಈಗ ಫಾರ್ ಎಕ್ಸಾಂಪಲ್ ಚೈನಾ ಅಷ್ಟು ಪ್ರೊಡಕ್ಷನ್ ಮಾಡ್ತಾ ಇರೋದು 50 ದೇಶಗಳಿಗಾಗಷ್ಟು ಪ್ರೊಡಕ್ಷನ್ ಮಾಡ್ತಾರೆ. ಅವರು 2 ವರ್ಷಕ್ಕೋಸ್ಕರ ಮಾತ್ರ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು ಅಷ್ಟೇ. ಹಿಂಗಾಗುತ್ತೆ 100% ಬಿಡ್ತಾರೆ. ಬಟ್ ಅದು ಪರವಾಗಿಲ್ಲ, ನೀವು ಕಂಟಿನ್ಯೂ ಮಾಡಿದ್ರೆ ಭೂಮಿ ಇದು ಎಲ್ಲ ಓಕೆನಾ? ಯಾವುದು ಸರ್? ಇದು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಸೊ ಟು ಅಂದರೆ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂದ್ರೆ ಸರ್, ಟು ಫೀಡ್ ದ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್, ಫೀಡಿಂಗ್ ಮೌತ್ಸ್ ಇನ್ಕ್ರೀಸ್ ಅಲ್ಲ, ಅದು ಓಕೆ, ಜಸ್ಟ್ ಒನ್ ವೇ ಇಟ್ ಈಸ್ ಕರೆಕ್ಟ್. ಬಟ್ ಒನ್ ವೇ ಇನ್ ಎ ಕಂಟ್ರೋಲ್ಡ್ ಮೆಷರಲ್ಲಿ ಮಾಡಿದ್ರೆ 100% ವರ್ತೆ ಸರ್. ಇಟ್ಸ್ ಓಕೆ, ನಾಟ್ ಎ ಪ್ರಾಬ್ಲಮ್. ಕಂಟ್ರೋಲ್ಡ್ ಮೆಷರಲ್ಲಿ ಮಾಡಬೇಕು. ಕಮ್ಮಿ ನಾವೇನು ಅಂದರೆ ನಮ್ಗೆ ಯಾರು ಸರ್ ಹೇಳ್ಕೊಟ್ಟಿದ್ದು ಯೂರಿಯಾ ಹಾಕಬೇಕು, DAP ಹಾಕಬೇಕು, NPK ಹಾಕಬೇಕು ಅಂತ ಹೇಳಿದ್ದು? 1960s ಬಿಕಾಸ್ ಆಫ್ ನಮ್ಮ ಹತ್ರ ಊಟ ಇರಲಿಲ್ಲ ಸರ್, ತಿನ್ನೋಕೆ ಆಹಾರಗಳಿರಲಿಲ್ಲ. ನಾವು ಅಮೆರಿಕ ಮೇಲೆ ಡಿಪೆಂಡ್ ಆಗಬೇಕಿತ್ತು, ಇನ್ನೊಂದು ದೇಶಗಳ ಮೇಲೆ ಡಿಪೆಂಡ್ ಆಗಬೇಕಿತ್ತು. ಅವಾಗ ಇಂದಿರಾ ಗಾಂಧಿ ಸರ್ಕಾರ MS ಸ್ವಾಮಿನಾಥನ್ ಅಂತ ಒಂದು ಕಮಿಟಿ ಮಾಡಿಬಿಟ್ಟು ಕ್ಯಾನ್ ಯು ಮೇಕ್ ಇಂಡಿಯಾ ಫ್ರೀ ಫ್ರಮ್ ಪ್ರೊಡಕ್ಷನ್ ಅಂತ ಹೇಳಿದಾಗ ಅವರು ಹೈ ಈಲ್ಡಿಂಗ್ ವೆರೈಟಿಗಳು, ನಾರ್ಮನ್ ಬೋರ್ಲಾಂಗ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡಿದ್ರು ಗ್ರೀನ್ ರೆವಲ್ಯೂಷನ್ ಅಂತ. ಅದನ್ನು ಮಾಡೆಲ್ನ ರೆಪ್ಲಿಕೇಟ್ ಮಾಡ್ಕೊಂಡು 1960s 63, 67 ಅದಕ್ಕೆ ಮುಂಚೆ ಏನು ಇರಲಿಲ್ಲ. ನಮ್ಮಲ್ಲಿ ಇದ್ದಿದ್ದೆಲ್ಲ ಕನ್ವೆನ್ಷನಲ್ ಮೆಥಡ್ಗಳು. ಯಾಕೆ ಅದು ನಮಗೆ ಸಾಕಾಗ್ತಿರ್ಲಿಲ್ಲ ಸರ್. ಪಾಪ್ಯುಲೇಷನ್ ನಾವು ಅವತ್ತಿಗಿಂತ ಇವತ್ತಿಗೆ ಎತ್ಕೊಂಡ್ರೆ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಇದೆ ಅಲ್ಲ ಸರ್. ಅದಕ್ಕೆ ಇದನ್ನು ಜಾಸ್ತಿ ಕಮರ್ಷಿಯಲ್ ಮಾಡಿದ್ರು. ಬಟ್ ನೀವು ಹೇಳ್ದಂಗೆ ಆಗಲೇ ಫೋರ್ಕ್ಯಾಸ್ಟ್ ಇರಲಿಲ್ಲ ನಮಗೆ. 1960 ಗ್ರೀನ್ ರೆವಲ್ಯೂಷನ್ 1990 ರೈತರ ಸೂಸೈಡ್ಗೆ ಡೈರೆಕ್ಟ್ ರಿಲೆವೆನ್ಸ್. ನಾವು ಡೈರೆಕ್ಟಾಗಿ ಬಂದುಬಿಟ್ಟು ಗೊಬ್ಬರ ಬಳಸಿ, ಕೆಮಿಕಲ್ ಗೊಬ್ಬರಗಳು ಹಾಕಿ, ಇನ್ನೊಂದು ಹಾಕಿ, ಮತ್ತೊಂದು ಹಾಕಿ ಅಂತ ಅಂದ್ಬಿಟ್ಟು ಎಲ್ಲಿ ನಿಲ್ಲಿಸಬೇಕು ಅಂತ ಗೊತ್ತಾಗಲಿಲ್ಲ. ರೈತ ಬಂದು ಹಾಕ್ತಾ 10 kg ಬರ್ತಿರೋದು 100 kg ಬಂದುಬಿಡ್ತು. ಸೂಪರ್ ಹ್ಯಾಪಿ ಅವನು. ಹೋಗ್ತಾ 90s ನೀವು ನೋಡಿ ಸರ್, ಎಲ್ಲೆಲ್ಲಿ ಕಮರ್ಷಿಯಲ್ ಫಾರ್ಮಿಂಗ್ ಮಾಡಿದ್ರು. ಶುಗರ್ ಕೇನ್ ಫಾರ್ಮರ್ಸ್ ಸೂಸೈಡ್ ಮಾಡ್ಕೊಂತಾರೆ, ಭತ್ತ ಬೆಳೆಯುವಂಥ. ಏನಕ್ಕೆ ಏನಾಯಿತು? ನಮಗೆ SOP ಹಂಗೆ ಇದೆ. ಅಂದರೆ ಯೂರಿಯಾ ಹಾಕಬೇಕು, DAP ಹಾಕಬೇಕು, ಜಾಸ್ತಿ ಹಾಕಿ ಭೂಮಿ ಭೂಮಿ ಫಲವತ್ತತೆ ಹೋಗ್ಬಿಟ್ಟಿದೆ. ಭೂಮಿ ಏನು ಯೂರಿಯಾ ಹಾಕಿದ್ರು ಬರೋದಿಲ್ಲ. ಎಕ್ಸೆಸ್ ಆಫ್ ಯೂರಿಯಾ ವಿಲ್ ಲೀಚ್ ಔಟ್ ಇನ್ ಟು ದ ಸಾಯಿಲ್. ಭೂಮಿಯಲ್ಲಿ ಹಂಗೆ ಕರ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಎರೆಹುಳ ಅನ್ನೋದು ಬದುಕೋದಿಲ್ಲ. ನಾನು ಯೂರಿಯಾ ಅನ್ನೋದು ಎಕ್ಸಾಂಪಲ್, ನಾವು ಯೂರಿಯಾ ಅನ್ನೋದು ಒಂದು ಸಿನಾನಿಮ್ ಥರ ಬಳಸ್ತಾ ಇದ್ದೀವಿ ಸರ್. ಯೂರಿಯಾ ಇಸ್ ಎ ಬೆಟರ್ ಫರ್ಟಿಲೈಸರ್ ಅದು 19 ಆಲು 20 ಆಲ್ ಅದಕ್ಕಿಂತ ವರ್ಸ್ಟ್ ಫರ್ಟಿಲೈಸರ್ಗಳು. ಯೂರಿಯಾ ಇರೋದ್ರಲ್ಲಿ ಬೆಸ್ಟ್ ಯೂರಿಯಾನೇ, ಬಿಕಾಸ್ 46% ನೈಟ್ರೋಜನ್ ಮಾತ್ರ ಇರುತ್ತೆ. ನಾವು 19 ಆಲು 20 ಆಲ್ ಅಂತೆಲ್ಲ ಕೇಳಿರ್ತೀವಲ್ಲ ಸರ್. ಈ 19 ಆಲು 20 ಆಲ್ 20% ನೈಟ್ರೋಜನು, 20% ಫಾಸ್ಫರಸ್ಸು, 20% ಪೊಟ್ಯಾಶ್ ಇರುತ್ತೆ. ದ ಕ್ಯಾರಿಯಿಂಗ್ ಮೆಟೀರಿಯಲ್ ಇರುತ್ತಲ್ಲ, 60ರಲ್ಲಿ 40 ಅದು ಸಲ್ಫೇಟ್, ಉಪ್ಪಿನಾಂಶ. ಭೂಮಿಗೆ ಉಪ್ಪು ತುಂಬಿದಷ್ಟು pH ವೇರಿ ಆಗಿಬಿಡುತ್ತೆ. pH ಯಾವಾಗ ಕರೆಕ್ಟಾಗಿಲ್ವೋ ಅವಾಗ ಇದರ ಅಸಿಡಿಕ್ ಫಾರ್ಮ್ ಆರ್ ಆಲ್ಕಲೈನ್ ಫಾರ್ಮ್ ಕನ್ವರ್ಟ್ ಆದಾಗ ಏನಾಗುತ್ತೆ, ನ್ಯೂಟ್ರಿಯೆಂಟ್ ಅಬ್ಸರ್ವ್ ಮಾಡ್ಕೊಳಕ್ಕಾಗಲ್ಲ, ಬೇರುಗಳು ಬದುಕೋಕ್ಕಾಗೋದಿಲ್ಲ. ಬೇರಲ್ಲಿ ಸತ್ವ ಇಲ್ಲದೆ ಇದ್ದಾಗ ಮೇಲೆ ಹುಳಗಳು ಬಂದು ಕೂತ್ಕೊಂತವೆ. ಮೇಲೆ ಹುಳ ಬಂದು ಕೂತ್ಕೊಂತು ಅಂದರೆ ನೀವು ಮತ್ತೆ ಮೇಲಿಂದ ಮೇಲೆ ಒಂದು ಸಾಲ ತಗೊಂಬಂದು ಪೆಸ್ಟಿಸೈಡ್ ಹಾಕಬೇಕಾಯ್ತು. ಅವ್ನು ಏನೂ ತಡ್ಕೊಳಕ್ಕಾಗದೆ ಅವಾಗ ಜಮೀನ್ದಾರಿ ಸಿಸ್ಟಮ್ ಅಥವಾ ಸ್ಟಿಲ್ ಇಟ್ ವಾಸ್ ಪರ್ಸಿಸ್ಟಿಂಗ್. 1990s ತಕ್ಕ ಮಟ್ಟಿಗೆ ಇತ್ತು ಸಾಲಗಳು ತಗೊಳ್ಳೋದು. ಮಾಡ್ಕೊಳಕ್ಕಾಗದ್ರೆ ಸೂಸೈಡ್ ಮಾಡ್ಕೊತಿದ್ದಾರೆ. ರೈತ ನಮ್ಮ ಸರ್ಕಾರ ಪ್ರಾಬಲಿ 70s 80s ಎಚ್ಚೆದ್ಕೊಂಡು ಇವಾಗ ಮಾಡ್ತಿದ್ದಾವೆ. ಕೆಮಿಕಲ್ನ ಕಮ್ಮಿ ಬಳಸಿ, ಬಯಾಲಜಿಕಲ್ನ ಬಳಸಿ, ನ್ಯಾನೋ ಯೂರಿಯಾ ಅಂತ ಹೇಳ್ತಿದ್ದಾರೆ, ನೀಮ್ ಕೋಟೆಡ್ ಯೂರಿಯಾ ಅಂತ ಕರೀತಿದ್ದಾರೆ. ಈಗ ಹೇಳ್ತಾ ಇದ್ದಾರೆ. ಒಂದು 20 ವರ್ಷದ ಹಿಂದೆ ಹೇಳ್ಬಿಟ್ಟಿದ್ದಾರೆ. ಪ್ರಾಬ್ಲಿ ವಿ ಆರ್ ಆಲ್ಸೋ ಡೆವಲಪ್ಡ್ ನೇಷನ್ ಬೈ ನಾವು. ಫೋರ್ಕಾಸ್ಟ್ ಇಲ್ಲ ಸರ್ ನಮ್ಮಲ್ಲಿ. ಅದೇ ಬೇಕಾಗಿರೋದು. ಇವಾಗ ನೋಡಿ, ಇದೇ ಯೋಜನೆ ಇದರಲ್ಲೂ ಬರಬಾರ್ದು ಅಂತಾನೆ ಆ ಫೋರ್ಕಾಸ್ಟ್ ಇರಬೇಕು. ಆ್ಯಕ್ಚುಲಿ ಮುಂದೆ ಏನಾಗುತ್ತೆ ಅಂತ ಈಗಲೇ ಎಚ್ಚರಿಕೆ ಅಂತಿರೋಂಥವ್ರೇ ಆ್ಯಕ್ಚುಲಿ ಇಲ್ಲಿ ಅದು ನಮ್ಮ ಸಿಸ್ಟಮಲ್ಲಿ ಅಲ್ಲ ಬಂದರೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಷ್ಟೇ, ನೆಕ್ಸ್ಟ್ ಜನ್ರೇಷನ್ಗೆ ಅಟ್ಲೀಸ್ಟ್. ಈಗ ನಾವು ಈ ಸಾಕಷ್ಟು ಜನ ನಮ್ಮ ಕಂಪ್ನಿಗಳಿಗೆ ಈ ಯಂಗ್ ಜನ್ರೇಷನ್ಸ್ ಬರ್ತಾರಲ್ಲ ಸರ್, ನನ್ನ ಅಬ್ಸರ್ವೇಷನ್ ಈ ಜೆನ್ಜಿ ಬರ್ತಾರಲ್ಲ, ದೇ ಆರ್ ಹೈಲಿ ಮೋಟಿವೇಟೆಡ್ ಆರ್ ಹೈಲಿ, ಅಂದರೆ ಮಧ್ಯದಲ್ಲಂತೂ ಇರಲ್ಲ ಸರ್. ನಮ್ಮ ಥರ ಇರಲಿಲ್ಲ ಅವ್ರು ಯಾರು. ನಾವೆಲ್ಲ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು, ಈಗ ನನಗೇನೋ ಬೇಕು, ನಾನು ಇಷ್ಟೆಲ್ಲ ಮಾತಾಡ್ಬಿಟ್ಟು ಎಲ್ಲೋ ಏನೋ ಕೆಲಸ ಆಗಬೇಕು ಏನೋ ಮಾಡಿಸ್ಕೊಂಡ್ಬಿಡ್ತೀವಿ, ಇನ್ನೊಂದೇನೋ ಆಗಬೇಕೇನೋ ಮಾಡ್ಕೊಂಡ್ಬಿಡ್ತೀವಿ. ದೇ ಆರ್ ನಾಟ್ ಲೈಕ್ ದಟ್ ಸರ್. ದೆನ್ ದ ಪ್ರೆಸೆಂಟ್ ಜೆನ್ಜಿ ಜನ್ರೇಷನ್ ಆ ಕಡೆ ಇರ್ತಾರೆ, ಈ ಕಡೆ ಇರ್ತಾರೆ.
ನನ್ನ ತಗೊಂಬರೋವಾಗ ದರ್ ಹೈಲಿ ಮೋಟಿವೇಟೆಡ್, ಹೈಲಿ ಸ್ಕಿಲ್ಫುಲ್, ಇಲ್ಲ ಅಂದರೆ ಏನೂ ಮಾಡಲ್ಲ, ಜಾಂಬಿ ಸ್ಕ್ರೋಲಿಂಗ್ ಮಾಡ್ಕೊಂಡಿರ್ತಾರೆ. ಮಧ್ಯದಲ್ಲಂತೂ ಇಲ್ಲವೇ ಇಲ್ಲ ಅವರು. ಸೊ ಪ್ರಾಬಬಲಿ ಅದು ಮೇಲೆಗೆ ಎತ್ಕೊಂಡು ಹೋಗುತ್ತೆ, ಆ ಸ್ಕಿಲ್ಫುಲ್ ಇರೋವಂಥ ಜನ್ರೇಷನ್ ನಮ್ಮನ್ನು ಮೇಲೆಗೆ ಎತ್ಕೊಂಡು ಹೋಗುತ್ತೆ ಅನ್ನೋ ಸ್ಟ್ರಾಂಗ್ ಬಿಲೀಫ್ ಇದೆ. ಇದು ಖಂಡಿತ ನಮ್ಮ ಕೆಲಸನೂ ಅಷ್ಟೇ, ಆದಷ್ಟು ಹೇಳಬೇಕಷ್ಟೇ. ಇಲ್ಲಿ ಖುಷಿ ಆಗ್ತಾಯಿದೆ ಸರ್ ನನಗೂ, ಬಿಕಾಸ್ ಸಾಕಷ್ಟು ನಾವು ಪಾಡ್ಕಾಸ್ಟ್ ಮಾಡಿದ್ವಲ್ಲ ಸರ್, ನಾವು ಇಟ್ ವಿಲ್ ಬಿ ಮೋರ್ ಅದರ್ ಎಂಡ್. ನಾನು ನಮ್ಮ ಟೀಮ್ಗೆ ಅದನ್ನು ಹೇಳ್ತಾಯಿದ್ದೆ ತುಂಬ ಪ್ರಾಮಾಣಿಕವಾಗಿ, ಸರ್ ನಾವು ಜಾಸ್ತಿ ಉಳ್ತಾ ಇದ್ದೀವಿ, ವಿ ಆರ್ ನಾಟ್ ಗೋಯಿಂಗ್ ಟುವರ್ಡ್ಸ್ ಅ ಸೊಲ್ಯೂಷನ್ ಕಡೆಗೆ ಹೋಗ್ತಾನೆ ಇಲ್ಲ. ಏನು ಮಾಡಬೇಕು ಏನೋ, ನಾವು ಎಷ್ಟು ವಿಚಾರಗಳು ಮಾತಾಡೋದು ಸರ್, ಕೆಮಿಕಲ್ ಹಾಕ್ಬಾರ್ದು, ಇನ್ನೊಂದು ಮತ್ತೊಂದು, ಅವೆಲ್ಲ ಈ ಚರ್ಚೆಗಳು ಜನರಿಗೆ ಗೊತ್ತಾಗಬೇಕು ಅನ್ನೋಂಥದ್ದು ಸರ್. ಕರೆಕ್ಟ್, ಹೌದು. ಇಲ್ಲ, ನಮ್ಮಲ್ಲೂ ಅದು ಬರಬಾರ್ದು ಗುರು. ಇನ್ನೊಂದು ಏನಾಗಿದೆ ಗೊತ್ತಾ ಪ್ರಾಬ್ಲಮ್, ಪಾಪ ಅವರು ತಗೊಳಕ್ಕೆ ರೆಡಿ ಇದ್ದಾರೆ, ಕೊಡೋವ್ರೆ ಏನಂದರೆ ಇದೆಲ್ಲ ಕೇಳಲ್ಲ, ಇದೆಲ್ಲ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇರೋದು ಏನು ಮಾಡಬೇಕು ಅಂತ ನಾವು ಕಮರ್ಷಿಯಲ್ ಆಗಿಯೇ ನಮ್ಮ ನೆಕ್ಸ್ಟ್ ಜನ್ರೇಷನ್ ಹಾಳು ಮಾಡ್ತಾ ಇದ್ದೀವಿ. ನಾವು ಸ್ವಲ್ಪ ಹೌದೌದು ಸರ್, ಅದೇ ನಾವು ಆರ್ಗ್ಯಾನಿಕ್ ಆಗಬೇಕು ಫಸ್ಟ್ ಆಫ್ ಆಲ್. 100% ಸರ್, ಕರೆಕ್ಟ್. ನಾವು ಆರ್ಗ್ಯಾನಿಕ್ ಆಗಬೇಕು. ನಿಮ್ಗೇನು ಅನ್ಸುತ್ತೆ ಸರ್, ನೆಕ್ಸ್ಟ್ 10 years ಡೌನ್ ದ ಲೈನ್, ವಿಲ್ ಕಮ್ ಬ್ಯಾಕ್ ಟು ಪ್ರಜಾಕೀಯ ಪಾರ್ಟ್, 10 ವರ್ಷ ಡೌನ್ ದ ಲೈನ್ ವೇರ್ ಯು ಡಿಪೆಂಡ್ಸ್ ಗುರು, ಅದು ಹೇಳೋಕ್ಕಲ್ಲ. ನೀವು ಹೇಳಿದ್ರಲ್ಲ ಮನುಷ್ಯ, ಅದು ಒಂದು ಹಾಡಿದೆ ಗೊತ್ತಾ, ಸಮಯದ ಗೊಂಬೆ ಅಂತ. ಬುದ್ಧಿ ಇರುವ ಗೊಂಬೆಯು ಕಾಲವು ನಡೆಸಿದಂತೆ ಆ ವಿಧಿ ನಡೆಸಿದ ಆಡುವ ಸಮಯದ ಗೊಂಬೆ ಅಂತ ಹಾಡಿದೆ ಅಣ್ಣ ಅವ್ರದ್ದು. ಅಂದರೆ ಮನುಷ್ಯ ಸಮಯದ ಗೊಂಬೆ ಗುರು, ಅವನಿಗೆ ಆ ಟೈಮ್ಗೆ ಆಗ್ತಾನೆ, ಅನಿವಾರ್ಯವಾಗಿ ಬದಲಾಗಬೇಕಾಗತ್ತೆ. ಏನು ಹೇಳಿ, ಅದು ಕಾಲ ಪಕ್ವಾಗಬೇಕಷ್ಟೇ. ನಿಜವಾಗಿ ಇದು ಬೇಕು ಅಂದರೆ ಖಂಡಿತ ಬದಲಾಗಿ ಕಂಟ್ರೋಲ್ ತೊಗೊಂಡು ಏನೋ ಮಾಡಿಬಿಡ್ತಾರೆ. ಬೇಡ ಇವಾಗಿರೋದೇ ಆರಾಮಾಗಿದೆ ಅಂದರೆ ಓಕೆ, ಅದು ಗೊತ್ತಿಲ್ಲ, ಎಲ್ಲಿವರೆಗೂ ಹೋಗುತ್ತೆ ಗೊತ್ತಿಲ್ಲ, ಬಟ್ ಒಂದಲ್ಲ ಒಂದಿನ ಇದು ಆಗಲೇಬೇಕು ಆ್ಯಕ್ಚುಲಿ. 100%. ನನ್ನ ಪ್ರಕಾರ ತುಂಬ ಜನ ರಾಜಕೀಯದವರೇ ಪ್ರಜಾಕೀಯನ ಅಡಾಪ್ಟ್ ಮಾಡ್ಕೊಳ್ಳೋ ಥರನೂ ಇದೆ. ನನಗೇನು ತುಂಬ ಜನ ಆಲ್ರೆಡಿ ಮಾತಾಡ್ತಾ ಇದ್ರ ಬಗ್ಗೆ, ಇಲ್ಲ ರೀ ಟೆಕ್ನಾಲಜಿ ತರಬೇಕು, ಕ್ಯಾಶ್ ಜಾಸ್ತಿ ಆಗ್ತಿದೆ. ಇವತ್ತು ಅಸೆಂಬ್ಲಿಲೇ ಮಾತಾಡ್ತಾ ಇದ್ದಾರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೇ. ಯು ವಿಲ್ ಬಿ ಹ್ಯಾಪಿ ಸರ್, ಅದು ಇಂಪ್ಲಿಮೆಂಟ್ ನಿಮ್ಮ ಅನುಪಸ್ಥಿತಿಯಲ್ಲಿ ಅದು ಇಂಪ್ಲಿಮೆಂಟ್ ಆದರೂ ಖಂಡಿತ. ಯಾರು ಮಾಡ್ರಿ ಏನು ಗುರು, ಒಳ್ಳೇದಾಗಬೇಕು ಅಷ್ಟೇ ಅಲ್ಲ ಗುರು. ಫಸ್ಟ್ ಆಫ್ ಆಲ್ ಅದನ್ನು ನಾವು ಅರ್ಥ ಮಾಡೋಕೆ ಎಗೇನ್ ಮತ್ತು ನನ್ನ ಸ್ವಾರ್ಥ ಬರಬಾರ್ದು ಇಲ್ಲಿ. ಕರೆಕ್ಟ್. ಏನು ಹೇಳಿ, ನಮ್ಮದು ಪ್ರಜಾಕೀಯ, ನನಗೆ ಯಾರೋ ಒಂದು ಜನ ಸರ್ ನಾವಲ್ವ ಸರ್ ಮಾಡಬೇಕಾಗಿರೋದು, ಅವ್ರು ಮಾಡಲಿ ಬಿಡ್ರಿ, ಯಾರು ಮಾಡಿದ್ರೆ ಏನು ಇವಾಗ, ಇನ್ನೂ ಬೆಟ್ರಾಗಿ ಮಾಡ್ಬೋದು ಆ್ಯಕ್ಚುಲಿ. ಯಾರು ಬೇಕಾದ್ರೆ ಅಡಾಪ್ಟ್ ಮಾಡ್ಕೊಬೋದು ಇದನ್ನು. ಇವಾಗ ತುಂಬ ಜನ ಏನು ಮ್ಯಾನಿಫೆಸ್ಟೋ ಎಲ್ಲ ಜನಗಳು ಕೇಳಿ ಮಾಡ್ತೀವಿ ಅಂದರು ಲಾಸ್ಟ್ ಎಲೆಕ್ಷನಲ್ಲಿ. ಎಸ್, ದಟ್ ಈಸ್ ಗುಡ್ ಅಲ್ವಾ, ಜನಾಭಿಪ್ರಾಯದ ಮೇಲೆ ನಾವು ಮಾಡ್ತೀವಿ ಅಂದರು. ನಾಳೆ ಯಾರೋ ರೈಟ್ ಟು ರೀಕಾಲ್ ಅಲ್ಲೆಲ್ಲ ಡೆಲ್ಲಿಲಿ ಮಾತಾಡಿದ್ರು ಯಾರೋ ಒಬ್ಬರು. ಸೊ ಬರಲಿ ಆ ಥರ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ 1 degree ಸಪ್ರೇಷನ್ ಸರ್. ಅಲ್ಲೆಲ್ಲೋ ಅಮೆರಿಕಲ್ಲಿ ಅದೇ ಸಮುದ್ರದ ಮಧ್ಯದಲ್ಲಿ ಸಣ್ಣ ಹಿಂಗೆ ಅಲೆ ಇಲ್ಲಿ ಬಂದು ತುಫಾನ್ ಥರ ಹೊಡೆಯುತ್ತೆ ಅಥವಾ ಒಂದು ಸುನಾಮಿ ಥರ ಹೊಡೆಯುತ್ತೆ ಅಂತ, ಎಲ್ಲೋ ಆ 1 degree ಸಪ್ರೇಷನ್ ತಾವು ಸರ್. ಅಯ್ಯೋ ಇಲ್ಲಪ್ಪ, ನಾವೇನು NT ರಾಮರಾವ್ ಅವರು ಯಾವಾಗಲೂ ರೈಟ್ ಟು ರೀಕಾಲ್ ಬಗ್ಗೆ ಮಾತಾಡಿದ್ದಾರೆ ಸುಮಾರು 25-30 ವರ್ಷದ. ನಾನು ನೋಡ್ಬಿಟ್ಟು ಶಾಕದು, ಏನೇ ಇದು ಅವ್ರು ಮಾತಾಡಿದ್ದಾರೆ ಕರೆಕ್ಟ್గా చేయలేదంటే ತೀಸಿ ಪಾರಾಯಾಲಿ ಅಂಥವ್ರನ್ನ ಕೆಳಗಿಳಿಸ್ಬೇಕು ಅಂತ. ಸೂಪರ್. ಎಲ್ಲರ ಮನಸ್ಸಲ್ಲಿ ಇರೋದೇ ಗುರುವೆ, ಬಟ್ ಅದನ್ನು ಅವಾಗವಾಗ ನಾವು ಹೇಳ್ತಾ ಹೋಗ್ಬೇಕು. ಮರಿತಿದ್ದಂಗೆ ನೆಕ್ಸ್ಟ್ ಇನ್ನೊಬ್ಬ ಯಾರು ಹೇಳ್ಬೇಕು ಇದನ್ನು, ಅಲ್ವಾ? ಅಷ್ಟೇ ಸರ್. ಮತ್ತು ನಾವು ಇಫ್ ವಿ ಟೇಕ್ ದಿಸ್ ಆಸ್ ಅ ಮಾಡೆಲ್, ನಮ್ಮ ಇವರು ಹಿರಿಕೆರೂರಲ್ಲಿ ಚೇತನ್ ಅನ್ನೋರು ನಮ್ದ್ರಲ್ಲಿ ಒಬ್ರು ಗೆದ್ದಿದ್ರು ಸರ್ ಪ್ರಜಾಕೀಯದಲ್ಲಿ. ಇನ್ನೊಬ್ರು ನವೀನ್ ಸೊಕ್ಕೆ ಅಂತ ಒಬ್ರು, ಚೇತನ್ ಅನ್ನೋರೊಬ್ರು, ಇನ್ನೊಂದಿಬ್ರು 3 ಜನ ಆ ಥರ ಗೆದ್ದಿದ್ರು. 2020 ಗೆದ್ದಿದ್ದು ಅವರು. ಈಗ ಇದರಲ್ಲಿ ಗ್ರಾಮ ಪಂಚಾಯತಿಲಿ ಐಡಿಯಾಲಜಿ ಇಟ್ಕೊಂಡು ಮಾಡಿದ್ರು. ಅವ್ರು SOP ಎಲ್ಲ ಫಾಲೋ ಮಾಡ್ತಿದ್ದಾರೆ ಸರ್ ಅವರು. ಅಲ್ಲ ಗುರು, ಅಲ್ಲಿ SOP ಅನ್ನೋದಕ್ಕಿಂತ ವಿಲೇಜ್ ಲೆವೆಲಲ್ಲಿ ಸ್ವಲ್ಪ ಅಲ್ಲೇ ಪಾರದರ್ಶಕವಾಗಿ ಕೆಲಸ ಮಾಡಿಕೊಂಡು ಎಲ್ಲರನ್ನೂ ಕನೆಕ್ಟ್ ಮಾಡಿಕೊಂಡು, ಇವನ್ ಕೆಲಸ ನಾನು ರಜಾ ಹಾಕ್ಬೇಕಂದು ಒಂದು ಲೆಟ್ರ್ ಕೊಟ್ಟವರು, ಆ ಥರದ್ದೆಲ್ಲ ಒಂದಷ್ಟು ಪಾಪ ಮಾಡ್ತಿದ್ದಾರೆ ಹುಡುಗರುಗಳು. ಸೊ ಆ ಥರ ಒಬ್ಬೊಬ್ಬ ಹುಡುಗರು ಹಂಗೆ ಬಂದರೆ ಅದು ಒಂದೊಂದು ಎಕ್ಸಾಂಪಲ್ಗಳಾಗ್ಬಿಡುತ್ತಲ್ಲ ಗುರುವೆ. ಕರೆಕ್ಟ್ ಸರ್. ಒಂದು 2-3 ಟರ್ಮ್ ಅವರು ಅಲ್ಲಿ ಕೂತ್ಕೊಂಡ್ರೆ ಅದೇ ಬೇರೆಯವ್ರು ಬರೋರು ಮೈಂಡ್ ಸೆಟ್ ಚೇಂಜ್ ಒಬ್ಬರು ಯಾರೋ ಇದಾಗ್ತಾರೆ ಆ್ಯಕ್ಚುಲಿ, ಈ ಥರ ಮಾಡಬೇಕು ಅಂತ. ಸೊ ಅದು ಯಾವಾಗ ಬ್ಯಾಲೆನ್ಸ್ ಆಗ್ತಾನೆ ಇರಬೇಕು. ಹೌ ಹ್ಯಾಪಿ ಆರ್ ಯು ಅಬೌಟ್ ಚೇತನ್ ಮತ್ತು ನವೀನ್ ಅನ್ನೋರ ಬಗ್ಗೆ? ಎಷ್ಟು ಖುಷಿ. ಇಲ್ಲ, ದೇ ಆರ್ ಗುಡ್ ಗುರು ಪಾಪ ಮಾಡಿ ಆ ಥರ ತುಂಬ. ಅಯ್ಯೋ ನಿಜವಾಳ ಆ ನವೀನ್ ಅವರಂತೂ ಬಸ್ಸಲ್ಲಿ ಹೋಗಿ ಟ್ರೈನಲ್ಲಿ ಹೋಗಿ ಎಲ್ಲೆಲ್ಲೋ ಹೋಗಿ ವೀಡಿಯೋಗಳು ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಯಾರು ಕೇಳದೇ ಇರಲಿ ಪಾಪ ಹೇಳ್ತಾ ಇರ್ತಾರೆ. ಖುಷಿ ಅನಿಸುತ್ತೆ ನಿಜವಾಗ್ಲು. ಆ ಥರ ಒಂದು 200 ಜನ 250 ಜನ ಸಿಕ್ಬಿಟ್ರೆ ಏನೇನೋ ಮಾಡಾಕ್ಬಿಡ್ಬೋದು. ಕರೆಕ್ಟ್. ಸಂವಿಧಾನವನ್ನು ಒಂದು ಸ್ವಲ್ಪ ನೀವು ಹೇಳ್ದಂಗೆ ರಿಜೆಕ್ಷನ್ಗೂ ಒಂದು ಅವಕಾಶ ಕೊಡ್ಬೋದು ತೆಗಿಯೋಕ್ಕೆ ಅವ್ರನ್ನ. ಸೂಪರ್ ಸರ್, ಎಕ್ಸ್ಟ್ರಾರ್ಡಿನರಿ ಥಾಟ್ ಸರ್ ನಿಮ್ಮವು.
ಥ್ಯಾಂಕ್ ಯು ಗುರು. ನಮ್ದಲ್ಲ ಗುರು, ನಮ್ಮೆಲ್ಲರದು. ನಿಮ್ಗೆ ಯಾಕೆ ಎಕ್ಸ್ಟ್ರಾಂಡ್ರಿ ಅನ್ಸಿದೆ, ನಿಮ್ಮೊಳಗೂ ಅದಿದೆ. ನಿಮಗೂ ಈ ಥರ ಎಲ್ಲ ಬೇಕು ಅನ್ನಿಸ್ತಾ ಇದೆ. ಇದೆ ಸರ್ ನನಗೆ. ಎಲ್ಲರಿಗೂ ಬೇಕು. ನನಗೆ ಆ ಚೇಂಜ್ ನಾನು ಪ್ರತಿ ಸಾರಿ ಎಲ್ಲೋ ಚೈನಾ, ವಿಯೆಟ್ನಾಂ ಇನ್ನೊಂದು ಕಡೆಗೆಲ್ಲ ಹೋಗ್ತಾ ಇದ್ದಾಗ ನನಗೆ, ನಾನು ತುಂಬ ಮಿಡ್ಲ್ ಹಂಬಲ್ ಕಡೆಯಿಂದ ಬಂದಿದ್ದೆ. ನಂಗೆ ದೇಶ ನೋಡೋದು ಇಷ್ಟ. ಬೇರೆ ಕಡೆ ಎಲ್ಲ ನೋಡಿದ ಅಯ್ಯೋ ನಮ್ಮ ದೇಶ ಯಾವಾಗ ಹಿಂಗಾಗುತ್ತೆ. ನಾನು ಅಲ್ಲಿ ಹೋದಾಗೆಲ್ಲ ವೀಡಿಯೋ ಮಾಡ್ತೀನಿ, ನೋಡಿ ಹಿಂಗೆಲ್ಲ ಇದೆ, ನಾವು ಇಷ್ಟೆಲ್ಲ ಹೇಳ್ತೀವಿ, ನಮ್ಮ ದೇಶದಲ್ಲಿ ಒಂದು ಸಿಟಿ ಇಲ್ವಲ್ಲ ಈ ಥರ ಅನ್ನೋದು ಆಸೆ ಇದೆ. ಬಟ್ ನಿಮ್ಮಂಥವ್ರು ನೋಡಿದಾಗ ಲೈಕ್ ಎ ಸೆಟ್ ಸರ್, ಆ ಡಿಗ್ರಿ ಆಫ್ ಸಪ್ರೇಷನ್, ಯು ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸೊಸೈಟಿ ವಿತ್ ಸೆಲ್ಫ್ಲೆಸ್. ನಾವು ಬದಲಾವಣೆ ಬೇಕು, ಅದನ್ನು ಬದಲಾವಣೆ ಆಗಬೇಕು, ಅದರಿಂದ ನನಗೇನು ಆಗಬೇಕಾಗಿರೋದಿಲ್ಲ ಇನ್ ಟರ್ಮ್ಸ್ ಆಫ್ ಮಾನಿಟರಿ ಟರ್ಮ್ಸು, ಇವೆಲ್ಲ ಆಗಬಾರ್ದು ಅನ್ನೋಂಥದ್ದು ನಿಮ್ಮ ತಲೆಯಲ್ಲಿದೆ. ಬಟ್ ಅಗೇನ್ ಸರ್, ನನಗೆ ನಾವೀಗ ಯಾರಾದರೂ ಫಂಡ್ ಮಾಡಿ ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅಂದರೆ ಅದ್ರ ಬಗ್ಗೆ ನಿಮ್ಮ ನಿಲುವೇನು ಸರ್, ನಿಮ್ಮ ಪಾರ್ಟಿನ? ಎಲ್ಲ ಒಂದು ಸಿಂಪಲ್ ಯೋಚನೆ ಮಾಡಿ, ಫಂಡಿಂಗ್ ತೊಗೊಳೋದು ತಪ್ಪಲ್ಲ. ನಾನು ಫಂಡ್ ಮಾಡಿಸ್ಕೊಂಡೆ ಅನ್ಕೊಳ್ಳಿ, ಏನು ಮಾಡ್ತೀನಿ ನಾನು? ಅಲ್ಲಲ್ಲ, ಏನು ನಾನು ಅದನ್ನು ಬಿಟ್ಬಿಡಿ. ತುಂಬ ಪ್ಯೂರಾಗೂ ಫಂಡ್ ಮಾಡ್ಬೋದು, ಏನೂ ಆಸೆ ಇಲ್ಲದೆ ಫಂಡ್ ಮಾಡೋದ್ರೆ. ಮತ್ತೆ ಫಂಡಲ್ಲಿ ನಾನು ಏನು ಮಾಡ್ತೀನಿ ಹೇಳಿ, ಪ್ರಚಾರ ಮಾಡ್ತೀನಿ. ಆ ಪ್ರಚಾರಕ್ಕೆ ಮತ್ತೆ ನೀವು ಓಟ್ ಹಾಕ್ಬಿಟ್ರೆ ನೀವೆಲ್ಲಿ ಲೀಡರ್ ಆಗ್ತೀರಾ ಮತ್ತೆ? ಅರ್ಥ ಆಯ್ತಾ ನಿಮಗೆ? ಇಲ್ಲ, ಅರ್ಥ ಆಗಿಲ್ಲ ಸರ್, ಇನ್ನೊಂದು ಸರ್ ಹೇಳಿ. ಈಗ ನೋಡಿ, ನೀವು ಫಂಡ್ ಏನಕ್ಕೆ ಬೇಕಂದರೆ, ಫಂಡ್ ಏನಕ್ಕೆ ಬೇಕು ಹೇಳಿ ನನಗೆ? ನಾನು ಹೋಗಿ ಒಂದು ದೊಡ್ಡ ಸಭೆ ಸಮಾರಂಭ ಮಾಡಿ ಎಲ್ಲ ಮಾತಾಡಬೇಕು, ಜೋರಾಗಿ ಎಲ್ಲರಿಗೂ ಹೇಳಬೇಕು. ಅವಾಗ ನಿಮ್ಗೆ ಏನು ಅನ್ಸುತ್ತೆ? ಉಪೇಂದ್ರ ಬಂದ್ ಮಾಡ್ರಿ, ನಾನು ಒಬ್ಬ ಹುಡುಗನ ಕಳಿಸ್ತೀನಿ, ಫುಲ್ಲು ಫಂಡ್ ಹಾಕ್ಬಿಟ್ಟು ಪ್ರಚಾರ ಮಾಡ್ತೀನಿ. ನೀವಾಗ ಹುಡುಗನ ಐಡಿಯಾಲಜಿಗೆ ಓಟ್ ಹಾಕ್ತಿದ್ದೀರಾ, ಪ್ರಚಾರಕ್ಕೆ ಓಟ್ ಹಾಕ್ತಿದ್ದೀರಾ? ನೀವು ಪ್ರಾಬ್ಲಿ ಐಡಿಯಾಲಜಿ ನೋಡಿ ಹಾಕ್ಬೋದಲ್ಲ ಸರ್. ಒಂದಷ್ಟು ಜನ ಐಡಿಯಾಲಜಿ ನೋಡ್ಬೇಕಾದ್ರೆ ಇಲ್ಲೇ ನೋಡ್ಬೋದಲ್ವಾ? ರೀಚ್ ಇರಲ್ವಲ್ಲ ಸರ್. ರೀಚ್ ನೀವು ಇನ್ನೊಬ್ರಿಗೆ ಮಾಡ್ಬೋದಲ್ವಾ? ಪ್ರಾಬ್ಲಿ ದಟ್ಸ್ ಅಗೇನ್ ಐ ಕನೆಕ್ಟ್. ಟೈಮ್ ಇಲ್ಲ ಅಂತ ಅನ್ಕೊಂತಾರಲ್ಲ. ಅಲ್ಲ, ಅವಾಗ ನಿಮಗೆ ಬೇಕಿಲ್ಲ ಅಂತ. ನಾವು ಇನ್ನೊಂದು ಸ್ವಲ್ಪ ಇಂಟೆನ್ಸಿಫೈ ಆಗಿ ಮಾಡೋದ್ರಿಂದ ವರ್ಕ್ ಆಗುತ್ತೆ ಅಂತ ಹೇಳಿ. ಎಲ್ರಿಗೂ ಬೇಗ ಆಗ್ಬೇಕು ಗುರುವೆ. ಕರೆಕ್ಟ್. ಯಾರು ಒಂದು ಹೆಜ್ಜೆ ಮುಂದೆಡಕ್ಕೆ ರೆಡಿ ಇಲ್ಲ ಅಂತ ಹೆಂಗಾಗುತ್ತೆ? ನೀವು ಹೇಳೋದೆಲ್ಲ ಕರೆಕ್ಟ್ ಸರ್, ಬೇಗ ಆಗಬೇಕಿದು. ರೋಡ್ಗಿಳೀರಿ, ಓಕೆ ಅಪ್ಪ ರೋಡ್ಗಿಳಿತೀನಿ. ಏನು ಅವಾಗ? ಸರ್ ಫಂಡ್ ಕಲೆಕ್ಟ್ ಮಾಡಿ, ನಾವೆಲ್ಲ ಕೊಡ್ತೀವಿ ಅಂತಾರೆ. ಫಂಡ್ ಕಲೆಕ್ಟ್ ಮಾಡ್ತೀನಿ. ಅವಾಗ ನಾನು ನೋಡ್ತೀನಿ, ಇವ್ರು ಬರ್ತಾರೆ, ಅವ್ರು ಬರ್ತಾರೆ. ನಾನು ಇವ್ರ ಹತ್ರ ಫಂಡ್ ಜಾಸ್ತಿ ಇದೆ, ಇವ್ರು ಬೇಗ ರೀಚ್ ಆಗ್ತಾರಲ್ಲ, ನಾನು ಇವ್ರಿಗೆ ಚಾನ್ಸ್ ಕೊಡ್ತೀನಿ. ನಾನು ಅವಾಗ ಟಿಕೆಟ್ ಕೊಡ್ತೀನಿ. ಈ ಹುಡುಗನಿಗೆ ಐಡಿಯಾ ಚೆನ್ನಾಗಿದೆ, ವರ್ಕ್ ಮಾಡ್ತಾನೆ, ಎಲ್ಲ ಇದೆ, ಬಟ್ ಇವ್ನು ಗೆಲ್ಲಲ್ಲ ಇವನು. ಸೊ ಆ ಫಂಡ್ ನೀವು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದಲ್ಲ ಸರ್? ಅಲ್ಲ, ಮಾಡಿ ಅಂತ ಒಂದು ಸಿಸ್ಟಮ್ ನಾವು ಅವಾಗ ಎಷ್ಟು ಫಂಡ್ ನೀವು ಯೋಚನೆ ಮಾಡಿ. 224 ಕಾನ್ಸ್ಟಿಟ್ಯೂಯೆನ್ಸಿ, 32,000 ಹಳ್ಳಿಗಳು. ಟೇಕ್ ಲಿಟಲ್ ಪೋರ್ಷನ್ ಆಫ್ ದ ಒಂದು 5-6 ಮಾಡೆಲ್. ಯೋಚನೆ ಮಾಡಿ ಎಷ್ಟಾಗ್ಬೋದು. ಯೋಚನೆ ಮಾಡಿ, ಒಂದು ಸಿಂಪಲ್ ಆಗಿ ಒಂದು ಬೋರ್ಡಿಂಗು, ಒಂದು ಬ್ಯಾನರು, ಒಂದು ಸ್ಟೇಜು ಎಷ್ಟಾಗ್ಬೋದು ಯೋಚನೆ ಮಾಡಿ. ಮಿನಿಮಮ್ 1,000-2,000 ಕೋಟಿ ಬೇಕು, ಕಡಿಮೆ ಅಂದರೆ. 1 ಕೋಟಿ ಖರ್ಚು ಮಾಡ್ರು ನೀವು ಒಂದು ಕಾನ್ಸ್ಟಿಟ್ಯೂಯೆನ್ಸಿಗೆ, 224 ಕೋಟಿ ಬೇಕು. ಎಲ್ಲಿಂದ 224 ಕೋಟಿ ಬರುತ್ತೆ ಅಲ್ವಾ? 224 ಕೋಟಿ ನಂಗೆ ಫಂಡ್ ಮಾಡೋರು, ಅದು ಬಿಟ್ಬಿಡಿ. ಫಂಡು ಯಾರೋ ಪ್ಯೂರಾಗಿ ಯಾರೋ ಬಂದ್ಬಿಟ್ಟು ಫುಲ್ 220 ತೊಗೊಳಪ್ಪ, 500 ಕೋಟಿ ತಗೊಳಪ್ಪ, ಮಾಡಪ್ಪ, ನನಗೇನು ಬೇಡ ಅನ್ಬೋದು. ಬಟ್ ಆ 500 ಕೋಟಿ ಅವನಿಗೋಸ್ಕರ ಅಲ್ಲ. ನನಗೆ ಮತ್ತೆ ಜನ ಏನಾದರೂ ಮತ್ತೆ ಇದೆ ನನ್ನ ಪಕ್ಕದಲ್ಲಿ ಇನ್ನೊಬ್ಬ 1,000 ಕೋಟಿ ಖರ್ಚು, ಅವಾಗ ಅವ್ನು ಚೆನ್ನಾಗಿ ಕಾಣಿಸ್ತಾನಲ್ಲ ನಿಮಗೆ. ಅರ್ಥ ಆಯ್ತಾ ನಿಮ್ಗೆ? 2,000 ಕೋಟಿ ಖರ್ಚು ಮಾಡೋನು ಇನ್ನೂ ಜೋರಾಗಿ ಕಾಣಿಸ್ತಾನೆ. ಅವಾಗ ನಿಮ್ಮಲ್ಲಿ ಎಲ್ಲಿಂದ ನೀವು ಮಲಗೇ ಇದ್ದೀರಲ್ವಾ? ವೋಟರ್ಸ್ ನಾನು ಹೇಳ್ತಿರೋದು, ವಿಚಾರವಂತರಾಗ್ತಾನೆ ಇಲ್ಲ. ಅವರು ಪ್ರಚಾರಕ್ಕೆ ನೋಡ್ತಾ ಇದ್ದಾರೆ. ಪ್ರಚಾರ ನೋಡ್ರಿ, ಇವನಿಗಿಂತ ಇನ್ನೊಬ್ಬ ಮಾಡ್ತಾನೆ, ಅವಾಗ ಅವನಿಗೆ ಹಾಕ್ತೀರಾ ನೀವು ಓಟು? ವಿಚಾರಕ್ಕೆಲ್ಲ ಹಾಕ್ತೀರಾ ನೀವು ಓಟ್ನ? ಈ ವಿಚಾರ ತಲುಪಿಸ್ಬೇಕು ಅಂದರೆ ನಾನು ಹಿಂಗೆ ಕೂತ್ಕೊಂಡು ಮಾತಾಡಬೇಕು, ಇದನ್ನು 4 ಜನ ನೋಡಬೇಕು, 4 ಜನ ಡಿಸ್ಕಸ್ ಮಾಡಬೇಕು ಇದನ್ನು. ಅದು ವಿಚಾರ ತಲುಪೋದು. ಕೂಗಾಟದಲ್ಲಿ ವಿಚಾರ ಎಲ್ಲಿ ತಲುಪುತ್ತೆ? ನಾನು ಇಷ್ಟು ಕೂತ್ಕೊಂಡೊಂದು ಸಭೆ ಮಾಡ್ಬಿಟ್ಟು ಮಾತಾಡೋಕ್ಕಾಗುತ್ತೆ ಅಂದ್ಕೊಂಡಿದ್ದೀರಾ? ಎಷ್ಟೊತ್ತು ಮಾತಾಡೋಕ್ಕೆ ಸಾಧ್ಯ? ನಾನು ಹೇಳ್ಬೋದು, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಈ ಥರ ಟೆಕ್ನಾಲಜಿ ಟ್ರಾನ್ಸ್ಪರೆನ್ಸಿ ಅದನ್ನು ಹೇಳ್ಬೋದು, ಅಷ್ಟೇ ಆಶ್ವಾಸನೆ ಕೊಡ್ಬೋದು. ಬಟ್ ಡೀಟೇಲಿಂಗ್ ಮಾತಾಡಬೇಕು ಅಂದರೆ ಅದು ಜನಗಳಲ್ಲೂ ಆಗಬೇಕು. ನಾವು ಯಾಕೆ ಇನ್ವಾಲ್ವ್ ಆಗಬೇಕು? ಯಾಕೆ ರೈಟ್ ಟು ರೀಕಾಲ್ಗೆ SOP ಆಗಬೇಕು? ಅದಕ್ಕೊಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಯಾಕಿರಬೇಕು? ಅದು ಇಲ್ಲದೆ ಇದ್ದರೆ ರೈಟ್ ಟು ರೀಕಾಲ್ ಮಾಡೋಕ್ಕಾಗಲ್ಲ ನೀವು. ಈಗ ನಿಮಗೊಂದು, ನಾನು ಬೆಳಿಗ್ಗೆ ನೀವು ಮನೆಗೆ ಬರ್ತೀರ ನೋಡಪ್ಪ, 9ರಿಂದ 10 ಗಂಟೆ ಒಳಗೆ ನನಗೆ ಹಾಲೆಲ್ಲ ಕರೆಕ್ಟ್ ಇರಬೇಕು, 11 ಇದು ಮಾಡಿರಬೇಕು, ನಾನು ನಿಮ್ಗೊಂದೇನೋ ಒಂದು ಕೊಟ್ಟೆ ಅಂದ್ಕೊಳ್ಳಿ, 3 ಗಂಟೆ ನೀನು ಅಲ್ಲಿ ಬರಬೇಕು, ಇದನ್ನು ಮಾಡಬೇಕು ಅಂತ. ಅವಾಗ ನಾನು ಹೇಳ್ಬೋದು, ಏನಪ್ಪ 10 ಗಂಟೆ 11 ಗಂಟೆ ನೀನು ಮಾಡಿಲ್ಲ. ನಿಮ್ಗೇನು ಕೊಡದೇ ಇದ್ದರೆ, ನಾನೊಂದು ಈ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಒಂದು ಇದೇ ಕೊಡಲಿಲ್ಲ ಅಂದರೆ ನೀವು ಬರ್ತೀರಾ, ನೀವೇನೋ ಮಾಡ್ತೀರಾ, ನಾನು ನಿಮಗೆ ನಿನ್ನ ಕೆಲಸ ಸರಿಗೆ ಮಾಡ್ತಿಲ್ಲ ಅಂತ ಹೆಂಗೆ ಹೇಳೋಕ್ಕೆ ಸಾಧ್ಯ? ಬಿಕಾಸ್ ನಮಗೆ ಗೊತ್ತಿಲ್ಲ ನಾವು ಅವ್ರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾನು ಅದೇ ಹೇಳಿದ್ದು, ವೋಟರ್ಸ್ಗೆ ಆ ಒಂದು ಇದು ಬೇಕಲ್ಲ. ಅಟ್ಲೀಸ್ಟ್ ವೋಟರ್ಸ್ ಆ ಒಂದು ರೆವಲ್ಯೂಷನ್ ತರಬೇಕು. ದುಡ್ಡು ಇಲ್ಲದೆ ನಾನು ಎಲೆಕ್ಷನ್ ಸಿಸ್ಟಮ್ ತರ್ತೀನಿ ಅಂತ ಒಂದು ತಂದ್ಬಿಡ್ಲಿ ನೋಡೋಣ. ವೋಟರ್ಸು ಎಲ್ಲ ನಡ್ಗೋಗ್ಬಿಡ್ತಾರೆ. ಪಾರ್ಟಿ ಫಂಡು ಗಿಂಡು ದೊಡ್ಡ ದೊಡ್ಡ ಪಾರ್ಟಿಗಳೆಲ್ಲ, ಓಹ್ ಏನೇ ಜನ ಈ ಲೆವೆಲ್ಗೆ ಆಗ್ಬಿಡಿ. ಅದು ನಿಜವಾದ ಬದಲಾವಣೆ.
ಇಂಡೈರೆಕ್ಟ್ಲಿ ಪೀಪಲ್ ಆರ್ ಟೆಲಿಂಗ್ ಐ ಡೋಂಟ್ ವಾಂಟ್ ಯುವರ್ ಪ್ರಚಾರ, ಐ ಡೋಂಟ್ ವಾಂಟ್ ಯುವರ್ ಪಬ್ಲಿಸಿಟಿ, ನಿನ್ನ ಇದು ಬೇಕಾಗಿಲ್ಲ, ಕಮ್ ಏನು ಮಾಡ್ತೀಯ ಹೇಳು ಅಂತ ಆ ಒಂದು ವಿಚಾರವಂತಿಕೆ ಬರಬೇಕಲ್ವ ಜನರಲ್ಲಿ. ಯಾರೋ ಒಬ್ಬ MLA ಅವರ ಮಗ ನನ್ನ ಸಮಕಾಲಿಕನೇ 29, 30, 31 ಇಯರ್ಸ್ ಓಲ್ಡ್, ಅಂದರೆ ಇದೆರಡು ವರ್ಷದಿಂದ ನಡೆದಿದ್ದು. ಅವ್ರ ಹತ್ರ ಮಾತಾಡಬೇಕಾದ್ರೆ ನಾನು ಪೊಲಿಟಿಕಲ್ ಅವ್ರ ಮೈಂಡ್ಸೆಟ್ ಏನು ಅಂತ ನಂಗೆ ತಿಳ್ಕೊಳ್ಳೋ ಅಂಥ ಪ್ರಯತ್ನ ಪಡ್ತಾ ಹಂಗೆ ಜನರಲಾಗಿ ಕಾಫಿ ಹತ್ರ ಕೂತ್ಕೊಂಡಾಗ ಮಾತಾಡ್ತಾ ಇದ್ವಿ. ಹೆಂಗೆ ಸರ್ ಹೆಂಗೆ ಬ್ರದರ್, ಏನು ನೆಕ್ಸ್ಟ್ ನೀವು ಎಲೆಕ್ಷನ್ ಬರ್ತೀರಾ, ಹೆಂಗಿರುತ್ತೆ ಏನು ಅಂತಂದರೆ, ಇಲ್ಲ ಸರ್ ಬಡ್ಡಿ ಮಕ್ಕಳು ಜನ ಸರಿ ಇಲ್ಲ ಅಂತ. ಏನಾಗಿದ್ರೆ 30-40 ಕೋಟಿ ಖರ್ಚು ಮಾಡ್ತೀವಿ ನಾವು, ಅಷ್ಟಷ್ಟು ದುಡ್ಡು ಹಾಕ್ತೀವಿ, ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಬೇರೆಯವ್ರ ಹತ್ರ ಓಟ್ ಹಾಕ್ತಾರೆ ಅಂತಂದ್ರು. ನನಗೆ ಪಕ್ಕದಲ್ಲಿರೋನು ಏನಂತಂದರೆ, ನೋಡ್ದ ಯಂಗ್ ಜನ್ರೇಷನ್ ನಾವೇನೋ ಅನ್ಕೊಂತೀವಿ ಇವ ದುಡ್ಡು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಅಂತಂದ. ನಾನು ಅವ್ನ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ರೆ ಅವನು ಕರೆಕ್ಟಲ್ಲ ಅನ್ಸ್ಬಿಡ್ತು ನಂಗೆ ಒಂದೊಂದು ಪಾಯಿಂಟಲ್ಲಿ. 30-40 ಕೋಟಿ ಖರ್ಚು ಮಾಡಿ ಜನರಿಗೆ ಹಾಕ್ತೀವಿ, ನನ್ನ ಹತ್ರ ದುಡ್ಡು ಇಸ್ಕೊಂತಾನೆ, ಅವ್ರ ಹತ್ರ ದುಡ್ಡು ಹಾಕ್ಸ್ಕೊಂತಾನೆ, ಯಾರಿಗೂ ಓಟ್ ಹಾಕ್ತಾನೋ ಗೊತ್ತಿಲ್ಲ ಜನ, ಅವ್ನು ಜನ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನಾವು ರಾಜಕೀಯ ವ್ಯಕ್ತಿಗಳು ಸರಿ ಇಲ್ಲ ಅಂತೇಳಿ ನಾವು ಒಬ್ರಿಗೊಬ್ರಿಗೆ ಬೆರಳು ತೋರಿಸ್ಕೊಂಡು ಬ್ಲೇಮ್ ಗೇಮ್ ಮಾಡ್ತಾ ಇದ್ದೀವಿ ಬಿಟ್ರೆ ಎಂಡ್ ಆಫ್ ದಿ ಡೇ ಏನಾಗ್ತಿದೆ, ಅಪ್ಪ ಅಮ್ಮನ ಇದರಲ್ಲಿ ಕೂಸು ಬಡವಾಗ್ತಾ ಇದೆ. ಅದು ನಮ್ಗೆ ಅರ್ಥ ಆಗ್ತಿಲ್ಲ, ನನಗೆ ಹೊಡಿತಿರೋದದು. ಸೂಪರ್. ಇದೊಂದು ಯಾರಿಗೂ ಅರ್ಥ ಆಗ್ತಿಲ್ಲ. ನನಗೆ ದೇಶ ಗೀಶ ನಮಗೆ ನಾನು ಚೆನ್ನಾಗಿರೋ ಸಾಕು ಅನ್ಕೊಂತಿದ್ದಾರೆ, ಬಟ್ ದೇಶ ಎಷ್ಟು ಮುಖ್ಯ ಅಂದರೆ ನಾಳೆ ಎಲ್ಲೋ ಒಂದು ಕಡೆ ಆದ ನಿಮ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಕರೆಕ್ಟ್, ನಾವೇ ದೇಶ ಅಂತ ನಾಳೆ ಒಂದು ಮಳೆ ಜೋರಾಗಾದರೆ ನೀವು ರೋಡಲ್ಲಿ ಹೋಗ್ಬೇಕು, ನಿಮ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ ಅಲ್ವಾ. ಎಲ್ಲೋ ಅಗ್ರಿಕಲ್ಚರ್ ಏನೋ ಒಂದು ಇದಾದರೆ ಅದಕ್ಕೇನೋ ಎಫೆಕ್ಟ್ ಆಗ್ತಾ ಇರುತ್ತೆ. ತುಂಬ ಅದು ಈಸಿ ಅಲ್ಲ ಗುರು. ಸಮಾಜ ಅಂದರೆ ತುಂಬ ಮುಖ್ಯ. ಅದು ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ. ನಾನೊಬ್ಬ ಚೆನ್ನಾಗಿ ನನ್ನ ಮನೇಲೇ ಕೂತ್ಕೊಂಡಿರೋಕ್ಕಾಗತ್ತಾ? ನಾನು ರೋಡ್ಗೆ ಇಳಿಲೇಬೇಕಲ್ವ, ನಾನು ಓಡಾಡಲೇಬೇಕಲ್ವ, ಈ ಸಮಾಜ ನನ್ನ ಮಕ್ಕಳು ಓಡಾಡಬೇಕಲ್ವ. ಯಾಕೆ ನೀವು ಚೈನಾ ಇನ್ನೊಂದು ದೇಶನ ವಿಯೆಟ್ನಾಂ ನೀವು ಹೇಳಿದ್ರಿ ಹಂಗಿದೆ ಹಿಂಗಿದೆ, ಯಾಕೆ ಹೇಳಿ? ಅಟ್ಲೀಸ್ಟ್ ಆ ವಿಚಾರವಂತಿಕೆ ಇದೆ. ನಾವು ಥೈಲ್ಯಾಂಡಲ್ಲಿ ಹೋಗ್ಬೇಕಾದ್ರೆ ನಮ್ಮ ಯಾರೋ ಫ್ರೆಂಡ್ ಒಬ್ಬ ಹಿಂಗೆ ಎತ್ತಿ ಹಿಂಗೆ ಬಿಸಾಕ್ತಾ, ಹಿಂಗೆ ಅಲ್ಲೊಂದು ಯಾವುದೋ ಅಜ್ಜಿ ಓಡ್ ಬಂದ್ಬಿಟ್ಲು ಎದ್ದು, ಏಯ್ ವೈ ಯು ಆರ್ ಥ್ರೋಯಿಂಗ್ ದೇರ್, ಪುಟ್ ಇಟ್ ಇನ್ ದ ಡಸ್ಟ್ಬಿನ್ ಅಂತ ಕೂಗ್ತಾ ಇದ್ದಾಳೆ. ಒಂದು 60-65 ವರ್ಷದ ವಯಸ್ಸಾದ ಹೆಂಗ್ಸು. ಆ ಸಿವಿಕ್ ಸೆನ್ಸ್ಗಳು ನಮ್ಮ ಎಜುಕೇಷನಲ್ಲಿ ಅದೆಲ್ಲ ಭಾಳ ಮುಖ್ಯ ಅಲ್ಲ ಗುರುವೆ. ಅದೆಲ್ಲ ಬೇಕಲ್ಲ, ಮಕ್ಕಳಿಗೆ ಬೇಕು, ಇದು ಬೇಕು, ಆ ಥರ ನಮ್ಮಲ್ಲಿ ಅಟ್ಮಾಸ್ಫಿಯರು ಹಂಗಿರಬೇಕು. ಇಟ್ ಇಸ್ ನಾಟ್ ಈಸಿ. ಏನು ನಾಳೆ ಆಗ್ಬಿಡುತ್ತೆ ಅಂತಲ್ಲ, ಬಟ್ ಒಂದು ಕಡೆ ಎಲ್ಲ ಸ್ಟಾರ್ಟ್ ಆಗಲೇಬೇಕಲ್ವಾ. ಕರೆಕ್ಟ್. ನಾನು ನಿನ್ನೆ ಯಾವುದೋ ಇವೆಂಟಲ್ಲಿದೆ ಸರ್, ಯಾರೋ ಪಕ್ಕದ ಮೈಕ್ ಪಕ್ಕದಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ, ಹಿಂಗೆ ಸ್ಪೀಕರ್ ಇದೆ, ಇವ್ರು ಮಾತಾಡ್ತಾ ಇದ್ದಾರೆ, ಅವರು ಕ್ರಿಕೆಟ್ ಹತ್ರನೇ. ನೆನ್ನೆ ನಾನು ಕ್ರಿಕೆಟ್ದು ಹೇಳಲ್ಲ, ಅಲ್ಲಿ ಕಾಮೆಂಟ್ರಿ ಮಾಡ್ತಾರೆ, ಮೈಕ್ ಇದೆ, ಕಾಮೆಂಟ್ರಿ ಪಕ್ಕದಲ್ಲಿ ಯಾರೋ ಒಬ್ಬ ಇದ್ದಾನೆ, ಆ ಪಕ್ಕದಲ್ಲಿರೋನು ಏನೋ ಹೇಳ್ತಿದ್ದ ಹಂಗೆ ಹಿಂಗೆ ಅಂತ. ಅವ್ನು ಕೇಳಿಸಿಲ್ಲ, ಅವ್ನು ಡೈರೆಕ್ಟಾಗಿ ಸ್ಪೀಕರ್ ಆಫ್ ಮಾಡಿಬಿಟ್ಟು ಇವ್ನು ಮಾತಾಡ್ತಾನೆ ಅವನು. ದಟ್ ಈಸ್ ಈಕ್ವಲ್ ಅಲ್ಲ ಸರ್. ಒಂದು ಪೇಪರ್ ಬಿಸಾಕಿದ್ದು ಇವನು ಕೆಲಸಕ್ಕೆ ಅವನು ಅಡಚಣೆ ಮಾಡಿದ್ದು ಈಕ್ವಲ್. ಅಂದರೆ ಈ ವ್ಯಕ್ತಿಗೆ ಒಬ್ಬನಿಗೆ ಅವ್ನು ಹೇಳೋದು ಕೇಳಿಸ್ತಿಲ್ಲ, 1000 ಜನಕ್ಕೋಸ್ಕರ ಮೈಕ್ ಆಫ್ ಮಾಡಿಬಿಟ್ಟು ಏನು ಹೇಳೋ ಇದಾ, ಓಕೆ ಆಯ್ತು ಬಿಡು ಮಗ ಅಂತ ಆನ್ ಮಾಡ್ದೆ ಮೈಕ್. ಸ್ಮಾಲ್ ಸಿವಿಕ್ ಸೆನ್ಸ್ ಅಷ್ಟೇನೆ ಸರ್ ಇವೆಲ್ಲ. ಇಲ್ಲ ಅದಕ್ಕೆ ಗುರು ನಾನು ಇವಾಗ ಏನು ಮಾಡಿದ್ದೀನಿ, ಅದ್ರ ಬಗ್ಗೆ ನಾವು ಮಾತಾಡಿದ್ದೀವಿ, ಇಷ್ಟು ವರ್ಷ ಮಾತಾಡ್ಕೊಂಬಂದಿದ್ದೀವಿ. ಅವ್ನು ಸರಿ ಇಲ್ಲ, ಇವಾಗ ಒಳ್ಳೇದು ಮಾತಾಡೋಣ ಅಂತ. ಇಲ್ಲ ಹಿಂಗಾದರೆ ಚೆನ್ನಾಗಿರುತ್ತೆ, ಎಲ್ಲ ಕಡೆ ಡಸ್ಟ್ಬಿನ್ ಇಟ್ಟರೆ ಚೆನ್ನಾಗಿರುತ್ತೆ, ಎಲ್ಲರೂ ಜನ ನಾವು ನಮ್ಮ ಜನ ಸರಿ ಇಲ್ಲ ಎಲ್ಲಂದ್ರಲ್ಲಿ ಬಿಸಾಕ್ತಾರೆ. ಇಲ್ಲಪ್ಪ, ಚೆನ್ನಾಗಿ ಎಲ್ಲ ಕರೆಕ್ಟ್ ಅಟ್ಮಾಸ್ಫಿಯರ್ ಚೆನ್ನಾಗಿದ್ರೆ ನಮ್ಮ ಜನನೂ ಚೆನ್ನಾಗೇ ಆಗ್ತಾರೆ. ಬ್ಯೂಟಿಫುಲ್ ರೋಡು ನೀಟ್ ಇದ್ದಿದೆ ಅಂದ್ಕೊಳ್ಳಲ್ಲ, ಡಸ್ಟ್ಬಿನ್ ಇಟ್ಟಿರಿ, ಯಾರ ಬಿಸಾಕ್ಲಿ ನೋಡೋಣ, ಬಿಸಾಕಲ್ಲ, ಹೋಗಿ ಅವ್ನು ಡಸ್ಟ್ಬಿನ್ಗೆ ಹಾಕ್ತಾನೆ. ಅವನಿಗೆ ಒಂದು ಇದಿರುತ್ತೆ. ನೀವು ಎಲ್ಲ ಕಡೆ ಗಲೀಜು, ನಮ್ಮಲ್ಲಿ ಮಾತ್ರ ಜನ ಎಲ್ಲಂದ್ರಲ್ಲಿ ಬಿಸಾಕ್ತಾರೆ ಅಂತ ಜನನ ಬೈದರೆ ಅಲ್ಲ ಗುರು, ಹಂಗಲ್ಲ ಅದು. ಇಟ್ ಈಸ್ ಎರಡೂ ಕಡೆಯಿಂದ ಬೇಕು. ಅದೇ ನೀವು ಹೇಳರಲ್ಲ, ನಿಮ್ಮ ಕಡೆಯಿಂದನೂ ಪಾಸಿಟಿವ್ ಬರಬೇಕು, ನನ್ನ ಕಡೆಯಿಂದನೂ ಪಾಸಿಟಿವ್ ಬರಬೇಕು. ಆಗುತ್ತೆ ಅನ್ನೋದು ನಮ್ಮೊಳಗೆ ಬರಬೇಕು, ಅದಷ್ಟೇ. ನಾವು ಲೇಟೆಸ್ಟ್ ಸ್ಟಾಕ್ ಆ್ಯಕ್ಚುಲಿ ಒಳ್ಳೇದಾಗುತ್ತೆ ಅಂತ ಅಂದ್ಕೊಳ್ಳೋಣ, ಆಗುತ್ತೆ. 100% ಆಗುತ್ತೆ ಸರ್, ಆಗಲೇಬೇಕದು. ಬಿಕಾಸ್ ಚೇಂಜ್ ಅನ್ನೋದು ಜಗತ್ತಿನ ನಿಯಮ, ಬದಲಾಗಲೇಬೇಕು. ಅದೇ 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 ಎಲ್ಲೆಲ್ಲಿ ಬಟ್ ನಮ್ಮ ದೇಶದಲ್ಲಿ ಒಂದು ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಆಗುತ್ತೆ. ಅಲ್ಲ, ಬೇಗ ಆಗ್ಬೋದು, ಬೇಗ ಆಗುತ್ತೆ ಅಂತೇಳಿ. ಬಿಕಾಸ್ ನಾವು ನನಗೆ ಸಿಕ್ಕಾಪಟ್ಟೆ ಆಸೆ ಸರ್. ನಾನು ಐ ಸ್ಟ್ರಾಂಗ್ಲಿ ಬಿಲೀವ್ ದೇಶ ಅಂದರೆ ನಾನು ಬಿಟ್ಟಿನಿ ಯಾರು ಇಲ್ಲ ದೇಶ. ಅಷ್ಟೇ ಹಂಗೆ ಅನ್ಕೊಂಡೆ ಸರ್. ನೀವೇನು ಮಾಡ್ತೀರಾ, 4 ಜನಕ್ಕೆ ತೋರಿಸ್ತೀರಾ. ನಾನು ಅದಕ್ಕೆ ನೋಡಿ ಪಾರ್ಟಿ ಅನ್ನೋದು ತೆಗೆದೀನಿ ಅಲ್ಲಿ. ದೇರ್ ಇಸ್ ನೋ ಪಾರ್ಟಿ ಆಲ್ಸೋ. ಮತ್ತೆ ಅಲ್ಲಿ ಪಾರ್ಟಿ, ಅಲ್ಲಿ ನನ್ನ ಹತ್ರ ಟಿಕೆಟ್ ತೊಗೊಳಕ್ಕೋಸ್ಕರ ಅಲ್ಲಿ ಮತ್ತೆ ಮ್ಯಾನಿಪ್ಯುಲೇಷನ್ ಮಾಡೋದು ಬೇಡ. ನೀನು ಮ್ಯಾನಿಪ್ಯುಲೇಷನ್ ಮಾಡಿದ್ರು ವೇಸ್ಟೇ, ನಿನಗಲ್ಲಿ ಓಟೇ ಬರಲ್ಲ. ಸುಮ್ಮನೆ ನೀನು ಮ್ಯಾನಿಪ್ಯುಲೇಟ್ ನಿನಗೋಸ್ಕರ ನೀನು ಮಾಡ್ಕೊಬೇಕಷ್ಟೇ. ನಿನಗೆ ಕರೆಕ್ಟಾಗಿ ಅಲ್ಲೇ ಗೊತ್ತಾಗ್ಬಿಡೋದು ನಿನಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಅಲ್ಲ ಗುರುವೆ, ಸೂಪರ್ ಸರ್, ಎಕ್ಸ್ಟ್ರಾರ್ಡಿನರಿ ಥಾಟ್ ಪ್ರೊಸೆಸ್ ಸರ್ ಇದು. ಇಲ್ಲ ಇದು ಹಾಗೆ ಆಗುತ್ತೆ. ನಾನು ನಿಮ್ದು ಯಾವುದೋ ಒಂದು ಇಂಟರ್ವ್ಯೂ ನೋಡಿದ್ರೆ ನನಗೆ ಮೆಸೇಜ್ ಹಾಕಿದ್ದೆ ಸರ್, ಆಗಲಿ ಯು ಆರ್ ದ ಚೇಂಜ್. ಇದೊಂದು 10 ವರ್ಷಕ್ಕೋ 15, ನಂಗೆ ಗೊತ್ತಿಲ್ಲ, 1 ವರ್ಷ ನಾಳೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ಬಟ್ ಅಂತೂ ಆಗತ್ತೆ. ಒಂದಿನ ಅದೇನೋ ಹೇಳ್ತಾರಲ್ಲ ಸರ್, ಒಂದೇ ದಿನದಲ್ಲಿ ಏನೂ ಆಗಲ್ಲ, ಬಟ್ ಒಂದಿನ ಹಾಗೆ ಆಗುತ್ತೆ. ಹೌದು ಗುರು, ಆಗುತ್ತೆ 100% ಬೇಗ ಆಗತ್ತೆ. ನೋಡಿಬೇಕಾದ್ರೆ ಜನಕ್ಕೆ ಗೊತ್ತಾಗ್ತಾ ಇದೆ, ಬೇಜಾರಾಗ್ತಾ ಇದ್ದಾರೆ, ಸರಿ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಬಟ್ ಒಂದು ಆಲ್ಟರ್ನೇಟಿವ್ ಬೇಕಷ್ಟೇ ಜನಕ್ಕೆ.
ಬಟ್ ಅದು ಸ್ವಲ್ಪ ಸ್ಟ್ರಾಂಗಾಗೇ ಇರಬೇಕು, ಸ್ವಲ್ಪ ಕಷ್ಟನೇ ಆ ದಾರಿ. ನೀವು ಈಸಿ ದಾರಿ ಕೊಟ್ಬಿಟ್ಟು ಇದು ಆಲ್ಟರ್ನೇಟಿವ್ ಅಂದರೆ ನೀನು ಏನೋ ಏನೋ ರಮ್ ಹೊಡಿಬೇಡ, ವಿಸ್ಕಿ ಹೊಡಿ ಪರವಾಗಿಲ್ಲ ಅನ್ನೋ ಥರ ಅದು. ಹೊಡಿತಾರೆ. ಇದಂಗಲ್ಲ, ಸ್ವಲ್ಪ ಜ್ಯೂಸಪ್ಪ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಬಟ್ ತುಂಬ ಬಾಡಿ ಹದಗೆಟ್ಟಾಗ ಇಲ್ಲಪ್ಪ ನಾನು ಜ್ಯೂಸೇ ಕುಡಿಬೇಕು, ಹಣ್ಣಿನ ರಸನೇ ತೊಗೊಬೇಕು ಅಂತ ನಿಮಗೆ ಅನ್ಸುತ್ತೆ. ಸೊ ಅಲ್ಲಿವರೆಗೂ ಬಿಡಬೇಡಿ, ದೇಹ ಕೆಡೋವರೆಗೂ ಸ್ವಲ್ಪ ಬೇಗ ಮಾಡ್ಕೊಂಬಿಡಿ ಅಂತಷ್ಟೇ. ಪ್ರಾಬಲಿ ಅಂದರೆ ಈಗ ನಮ್ಮಂಥವರು ಮೋಸ್ಟ್ ಆಫ್ ದ ಮೀಡಿಯೋಕರ್ ಡಿಸ್ಕಸ್ ಲಾಡ್ ಅಬೌಟ್ ಪಾಲಿಟಿಕ್ಸ್ ಸರ್. ಆ್ಯಂಡ್ ಅದನ್ನೇನು ಮಾಡಲ್ಲ, ಅವ್ರು ಹಂಗಂತೆ, ಇವ್ರು ಹಿಂಗಂತೆ, ಇವ್ನು ಹಂಗಂತೆ, ಕಾಂಗ್ರೆಸ್ ಹಂಗೆ, ಬಿ ಜೆ ಪಿ ಹಿಂಗೆ. ಅದೇ ಬೇರೆ ತುಂಬ ಗೊತ್ತಿರುತ್ತೆ ಅವ್ರಿಗೆ, ಹಿಸ್ಟ್ರಿಗಳು ಗೊತ್ತಿರುತ್ತೆ. ಎಲ್ಲೂ ಈ ಥರ ಹಿಂಗಾಗಿದೆ ಗೊತ್ತಾ, ನನಗೆ ಗೊತ್ತು, ಹಂಗಾಗಿದೆ ಹಿಂಗಾಗಿದೆ. ಹೊಸದೇಳಿ ಅವ್ರಿಗೆ ಇದೆಲ್ಲ ಹೆಂಗಾಗುತ್ತೆ ಅಂತಾರೆ. ಆ್ಯಕ್ಷನ್ ಬಟನ್ ಇಲ್ಲ. ಹಾಂ, ಬಟ್ ಅದೇ ಇನ್ನೋಸೆಂಟ್ ಪೀಪಲ್ ಅವ್ರಿಗೆ ಆಗುತ್ತೆ ಅಂತಾರೆ. ಆ್ಯಕ್ಚುಲಿ ಯಾಕೆ ಆಗಬಾರ್ದು, ಹಿಂಗಾಗಬಾರ್ದು, ಒಳ್ಳೇದಲ್ವಾ ಅಂತಾರೆ. ಎಕ್ಸ್ಟ್ರಾಡಿನರಿ ಸರ್. ನನಗಂತೂ ನನಗೆ ಹೆಂಗೆ ಎಂಡ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಎಂಟು ಆಗಲ್ಲ ಇದು, ಮತ್ತೆ ಮಾಡಿ ನೀವು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲ ಆದಷ್ಟು ಹೇಳ್ತಾ ಹೋಗಿ. ಇದು ನಂದಂತಲ್ಲ, ದಯವಿಟ್ಟು ಎಲ್ಲರದ್ದು ಇದು. ಸೊ ಅದೊಂದು ಅರ್ಥ ಆಗ್ಬಿಟ್ರೆ ಜನಕ್ಕೆ ಸಾಕು. ಇದು ಉಪೇಂದ್ರ ಅವ್ರದ್ದು, ಉಪೇಂದ್ರ ಹತ್ರನೇ ಕಾನ್ಸಂಟ್ರೇಟ್ ಆಗಿರುತ್ತೆ ಅಷ್ಟೇ ಅದು. ಕರೆಕ್ಟು. ಅದು ಹಂಗಲ್ಲ, ಇದು ಎಲ್ಲರದ್ದು ಇದು ಆ್ಯಕ್ಚುಲಿ. ಸೂಪರ್ ಸರ್. ಅಂದರೆ ಅಗೇನ್ ಇದು ಕರೆಕ್ಟ್ ಅನ್ಕೊಳ್ಳೋರು ಫಾಲೋ ಮಾಡಬೇಕು. ಕರೆಕ್ಟ್. ಇದೇನೋ ಜಾಂಬಿ ಸ್ಕ್ರೋಲಿಂಗ್ ಥರ ಸಖತ್ತಾಗಿ ಮಾತಾಡಿದ್ರು ಉಪೇಂದ್ರ ಅವರು, ಹಿಂಗೆ ಹೋಗ್ಬಾರ್ದು. ಅದೇ ಒಂಚೂರು ಆಕ್ಷನ್, ಎಲ್ಲ ಒಂದು ಸಣ್ಣ ಆಕ್ಷನ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಒಬ್ನಿಗೆ ಯಾರಿಗೋ ಶೇರ್ ಮಾಡೋದು, ತೋರಿಸೋದು, ಒಂದು ಸಣ್ಣ ವಿಡಿಯೋ ಮಾಡಿದ್ರಿ ಅನ್ಕೊಳ್ಳಿ ನೀವು, ಐ ಸಪೋರ್ಟ್ ಪ್ರಜಾಕ್ಕೆ ಅಂದ್ರೇನೆ ಸಾಕು, ದೊಡ್ಡ ವಿಷಯ ಆಗ್ಬಿಡತ್ತೆ. ಎಷ್ಟು ಜನ ಹೇಳ್ತೀಯಾರಪ್ಪ ಅನ್ಸುತ್ತೆ ಆ ಥರ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಸಣ್ಣ ಮನೋಭಾವಗಳು ದೊಡ್ಡದಾಗ್ಬಿಡುತ್ತೆ. ಏನೋ ಜನಗಳು ಹಿಂಗೆ ಮಾತಾಡ್ತಿದ್ದಾರೆ ಅಂತ ನೋಡ ಆಗುತ್ತೆ. ಆಗಬೇಕು. ಹೋಗ್ರಿ, ಒಂದಲ್ಲ ಒಂದಿನ ಆದರೆ ಒಂದಿನ ಆಗಲ್ಲ, ಒಂದಿನ ಆಗುತ್ತೆ. ಒಂದಿನದಲ್ಲಾಗಲ್ಲ, ಒಂದಿನ ಆಗುತ್ತೆ. ಸರ್ ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಗುರು, ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ಆಯಿತು ಸರ್. ಸಿಕ್ಕಾಪಟ್ಟೆ ಅಂದರೆ ಸೊಸೈಟಿಗೋಸ್ಕರ ಬದುಕ್ತಾ ಇದ್ದೀರಾ. ಏನಿಲ್ಲಪ್ಪ, ನನಗೋಸ್ಕರ ಎಗೇನ್ ಅಷ್ಟೊಂದು ದೊಡ್ಡವನು ಮಾಡ್ಬಿಡಿ ನನ್ನ. ಇವನ್ ನಾನು ಸೊಸೈಟಿ, ನಂದೊಂದು ದೇಶ, ನಂದೊಂದು ಇದು, ನನಗನ್ಸಿದ್ದು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಆ ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ಸಿಗ್ತಾ ಇದೆ. ಎಲ್ರಿಗೂ ಅದು ಸಿಕ್ಬಿಟ್ರೆ ಸಾಕು. ನಾನೇನೋ ದೊಡ್ಡೇನೋ ಏನೋ ದೇಶನ ಸರಿ ಮಾಡ್ಬಿಡ್ತೀನಿ ಅನ್ನೋ ಭ್ರಮೆನೂ ಇಲ್ಲ, ಅಹಂಕಾರನೂ ಇಲ್ಲ. ನನಗೆ ನನ್ನ ದೇಶ ಅನ್ನೋ ಇದು ಒಂದು ಇದಿದೆ, ಹೆಮ್ಮೆ ಇದೆ. ನಾನು ಮಾಡ್ಬೇಕು, ನನ್ನ ಡ್ಯೂಟಿ ಇದು ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಎಲ್ಲರೂ ಹಂಗೆ ಮಾಡಬೇಕಷ್ಟೇ. ಕರೆಕ್ಟ್. ಬಟ್ ಇದಕ್ಕೆ ಒಂದಿನ ಜಯ ಸಿಗಲೇಬೇಕು ಅಂತ ಹೇಳ್ತಾ ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ರೈತ 360ಗೆ ನಾವು ರೈತರ ಬಗ್ಗೆನೂ ಸಾಕಷ್ಟು ಚರ್ಚೆಗಳು ಮಾಡಿದ್ವಿ, ಫರ್ಟಿಲೈಸರ್ ಬಗ್ಗೆ ಮಾತಾಡಿದ್ವಿ. ತಿಳ್ಕೊಂಡೆ, ಒಂದ್ಸತಿ ಡೀಟೇಲ್ ಆಗಿ ಮಾತಾಡೋಣ ಒಂದ್ಸತಿ. ನಾನು ಭಾಳ ನಿಮ್ಮ ತೋಟಕ್ಕೆ ಬಂದು ನಾನೇ ಒಂದ್ಸರಿ ವಿಲ್ ಸಿ ವಾಟ್ ಆಲ್ಟರ್ನೇಟಿವ್ ಯು ಕ್ಯಾನ್ ಗಿವ್. NPKಗೆ ಏನು ಆಲ್ಟರ್ನೇಟಿವ್ ಕೊಡ್ಬೋದು, ಪೆಸ್ಟ್ಗೆ ಏನು ಆಲ್ಟರ್ನೇಟಿವ್ ಕೊಡ್ಬೋದು. ನಮ್ಮಲ್ಲಿ ಸಣ್ಣ ಇದಾವೆ ಸರ್, ಸಣ್ಣ ಪ್ರಮಾಣದ ಬದಲಾವಣೆಗಳು. ಬನ್ನಿ ಯಾವಾಗ ನೋಡ್ರಂತೆ. ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಗುರುವೆ. ಥ್ಯಾಂಕ್ ಯು.